शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಆತ್ಮಬಂಧುಗಳೆಲ್ಲರಿಗೂ ಹರಿ ಓಂ, ಶುಭೋದಯ. ನಿತ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತಿ ಅದ್ಭುತವಾದ, ಅತಿ ಸುಂದರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಅದ್ಭುತವಾದ ಸ್ತೋತ್ರ, ವಶಿನ್ಯಾದಿ ವಾಗ್ದೇವತೆಗಳು ರಚಿಸಿರುವಂತಹ 183 ಶ್ಲೋಕ ಇರುವಂತಹ 1000 ಹೆಸರುಗಳುಳ್ಳ ಅದ್ಭುತವಾದ ಸ್ತೋತ್ರ. ನಮ್ಮ ಜಗನ್ಮಾತೆಯಾದ ಲಲಿತಾ ತ್ರಿಪುರ ಸುಂದರಿಯ 1000 ನಾಮಗಳು. ಇದರ ಅರ್ಥವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಸ್ವಲ್ಪವಾಗಿ ಅದನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಈ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದೇವೆ. 141ನೇ ಶ್ಲೋಕದವರೆಗೆ ನೋಡಿದೆವು ನಾವು. 140ನೇ ಶ್ಲೋಕದ ನಂತರ ಅಂದರೆ 141ನೇ ಶ್ಲೋಕದಿಂದ 16ನೇ ಅಧ್ಯಾಯ ಶುರುವಾಗಿದೆ. ಸ್ವರ್ಗಾಪವರ್ಗ ಪ್ರದಾಯಕ ಯೋಗ. ಭಗವದ್ಗೀತೆಯಲ್ಲಿ ಇರುವಂತೆಯೇ ಲಲಿತಾ ಸಹಸ್ರನಾಮದಲ್ಲಿ ಕೂಡ 18 ಅಧ್ಯಾಯಗಳಿವೆ. ಈಗ ನಾವು 16ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. 142ನೇ ಶ್ಲೋಕ ಈಗ. ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದಾ ಮುಕ್ತಿರೂಪಿಣಿ ಲಾಸ್ಯ ಪ್ರಿಯಾಲಯಕರಿ ಲಜ್ಜಾ ರಂಭಾದಿವಂದಿತ. ಮಿಥ್ಯಾ ಜಗತ್ ಅಧಿಷ್ಠಾನ. ಮಿಥ್ಯಾ ಬ್ರಹ್ಮಸತ್ಯ, ಜಗನ್ ಮಿಥ್ಯಾ ಅಂತ ಹೇಳ್ತೀವಿ. ಏನಾಗಂದ್ರೆ ಮಿಥ್ಯಾ ಅಂತ ಹೇಳಿದರೆ ಸುಳ್ಳ, ಜಗತ್ತಿರೋದು ಸುಳ್ಳ. ಹಾಗಾದರೆ ನಮ್ಮ ಕಣ್ಣ ಎದುರಿಗೆ ಕಾಣ್ತಾ ಇದೆ ಜಗತ್ತು, ಇದನ್ನು ಸುಳ್ಳು ಅಂತ ಹೇಳಿದರೆ ನಾವು ಒಪ್ತೀವಾ? ಮಿಥ್ಯಾ ಅಂತ ಹೇಳಿದ್ರೆ ಸುಳ್ಳು ಅಂತಲ್ಲ, ಅನಿತ್ಯವಾದದ್ದು. ನಿತ್ಯವಾಗಿ ಇರುವಂಥದ್ದು ಸತ್ಯ. ಅನಿತ್ಯ ಅಂತ ಹೇಳಿದರೆ ಇವತ್ತಿರತ್ತೆ, ನಾಳೆ ಇರಲ್ಲ. ಈ ದೇಹ ಇವತ್ತಿರ್ಬೋದು, ಇನ್ನೊಂದು ಸ್ವಲ್ಪ ದಿನ ಇರ್ಬೋದು, ಆಮೇಲೆ ದೇಹ ಇರಲ್ಲ, ದೇಹ ನಾಶವಾಗಿ ಹೋಗುತ್ತೆ. ಹಾಗಾದರೆ ಈ ದೇಹ ಅಂತ ಹೇಳೋದು ಮಿಥ್ಯ, ಸುಳ್ಳಲ್ಲ, ಇದೆ, ಈಗ ಇದೆ, ಈ ಕ್ಷಣದಲ್ಲಿ ಇದೆ. ಇನ್ನೊಂದು ಕ್ಷಣದಲ್ಲಿ ಇರುತ್ತೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಮಿಥ್ಯಾ ಅಂತ ಹೆಸರು ಬಂತು. ಮಿಥ್ಯಾ ಜಗತ್, ಹಾಗೆಯೇ ಜಗತ್ತು ತಾನೇ. ನಿತ್ಯವಾಗಿಯೂ ಶಾಶ್ವತವಾಗಿಯೂ ಇರುತ್ತ ಜಗತ್ತು. ಶಾಶ್ವತವಾಗಿರುವಂಥದ್ದು ಆ ಬ್ರಹ್ಮ, ಪರಬ್ರಹ್ಮ ಮಾತ್ರ, ಅಥವಾ ಆತ್ಮ. ಹಾಗಾಗಿ ಮಿಥ್ಯಾ ಜಗತ್, ಈ ಮಿಥ್ಯ ಅನಿತ್ಯವಾದ ಜಗತ್ತಿಗೆ ಕೂಡ ಅಧಿಷ್ಠಾನ ಯಾರು? ಅವಳೇ. ಹಲವಾರು ಕಡೆ ನೋಡ್ತೇವೆ ನಾವು, ಪರಾಪ್ರಕೃತಿ ಅಪರಾಪ್ರಕೃತಿ ಎಲ್ಲವೂ ಅವಳೇ. ಮಿಥ್ಯಾ ಜಗದ ಅಧಿಷ್ಠಾನ ಅದು ಅವಳೇ. ಮುಕ್ತಿದ, ಆಮೇಲೆ ಮುಕ್ತಿ ರೂಪಿಣಿ, ಮೋಕ್ಷವನ್ನು ಕೊಡುವಂಥವಳು. ಮುಕ್ತಿದ ದಾ ಅಂತ ಹೇಳಿದ್ರೆ ಇಲ್ಲಿ ಕೊಡುವಂಥವಳು, ಮುಕ್ತಿಯನ್ನು ಕೊಡುವಂಥವಳು. ನಮ್ಮನ್ನು ಎಲ್ಲ ಬಂಧನದಿಂದ ಬಿಡುಗಡೆ ಮಾಡಿ ನಮಗೆ ಮೋಕ್ಷವನ್ನು ಕೊಡುವಂಥವಳು. ಬೇಕು ಬೇಡಗಳ ಸಂಘರ್ಷವೇ ಜೀವನ ಅಂತ ನೋಡಿದ್ದೇವೆ ನಾವು. ಬೇಕು ಬೇಡ, ಇದು ಬೇಕು ಇದು ಬೇಕು, ಅದು ಬೇಡ ಅದು ಬೇಡ, ಹಲವಾರು ನಮಗೆ ಬೇಕು ಬೇಡಗಳು. ಇದೆಲ್ಲವನ್ನು ಬಿಟ್ಟು ಯಾವುದೇ ಬಂಧನವಿಲ್ಲದ ಹಾಗೆ ಮಾಡಿ ನಮಗೆ ಮೋಕ್ಷವನ್ನು ಕೊಡುವವಳು ಮುಕ್ತಿದ. ಆ ಮೋಕ್ಷ ಅಂತ ಹೇಳೋದು ಅವಳೇ. ಅದಕ್ಕೆ ಮುಕ್ತಿ ರೂಪಿಣಿ.
ಮುಕ್ತಿಯೂ ಅವಳೇ, ಮುಕ್ತಿಯನ್ನು ಕೊಡುವವಳು ಕೂಡ ಅವಳೇ. ಲಾಸ್ಯ ಪ್ರಿಯ. ಲಾಸ್ಯ ಅಂತ ಹೇಳಿದರೆ ಸ್ತ್ರೀಯರು ಮಾಡುವಂತಹ ನೃತ್ಯ. ಅದೇ ಶಿವ ಮಾಡುವ ನೃತ್ಯಕ್ಕೆ ಹೆಸರು ತಾಂಡವ. ಇದು ಲಾಸ್ಯ, ಲಯಬದ್ಧವಾಗಿ. ಅದಕ್ಕೆ ಲಯಕರಿ ಅಂತ ಆಮೇಲೆ ಬಂದಿದೆ ನೋಡಿ ನಾಮದಲ್ಲಿ, ಲಯಕರಿ. ಲಯ ಅಂತ ಹೇಳಿದ್ರೆ 2-3 ಅರ್ಥ ಇದೆ. ಒಂದು ಅರ್ಥ ನಮಗೆ ಗೊತ್ತಿದೆ, ಸೃಷ್ಟಿ ಸ್ಥಿತಿ ಲಯ. ಸಂಹಾರವನ್ನು ಮಾಡುವಂಥವಳು ಅವಳೇ, ಸೃಷ್ಟಿ ಮಾಡೋದವಳೇ, ಸ್ಥಿತಿಕರ್ತಳು ಅವಳೇ, ಹಾಗೆಯೇ ಲಯವನ್ನು ಮಾಡುವಂಥವಳು ಕೂಡ ಅವಳೇ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಶ್ರುತಿ ಲಯ ಅಂತ ಹೇಳ್ತೀವಿ ನೋಡಿ, ಶ್ರುತಿ ಹಾಗೆ ಲಯ, ತಾಳಬದ್ಧವಾಗಿರಬೇಕು. ಯಾರಾದರೂ ಸಂಗೀತಗಾರರು ನಮ್ಮ ಜೊತೆ ಕೂತಿದ್ರೆ ನಾವು ಭಜನೆ ಹಾಡಿದಾಗ ಎಲ್ಲೋ ಸ್ವಲ್ಪ ತಾಳ ತಪ್ಪಿದ್ರೆ ಹೀಗೆ ನೋಡ್ತಾರೆ, ನಮ್ಮನ್ನು ದುರ್ಗೊಟ್ಟಿ ನೋಡ್ತಾರೆ, ಏನಿದು ತಾಳ ತಪ್ಪು ತಾಳ ಹಾಕ್ತೀರಿ ನೀವು ಅಂತ ನೋಡಲ್ವಾ. ಅದು ಲಯ. ಅಂದರೆ ನಾವು ಹಾಡುವ ಒಂದು ಪದಕ್ಕೂ ಪದ್ಯಕ್ಕೂ ಬೇರೆ ಪಕ್ಕ ವಾದ್ಯಗಳಿರುತ್ತೆ. ಎಲ್ಲ ಜೊತೆಯಾಗಿ ಹೋಗಬೇಕು ಅಂತ ಆದರೆ ಅದು ಒಂದು ಪದ್ಧತಿಯನ್ನು ಅನುಸರಿಸಲೇಬೇಕು. ನಾನು ನನಗೆ ಬೇಕಾದಾಗೆ ತಾಳ ಹಾಕಿ ಪದ್ಯ ಹೇಳ್ತೇನೆ, ಅವರಿಗೆ ಬೇಕಾದಾಗೆ ಮೃದಂಗ ಬಾರಿಸಲಿ, ಇನ್ನೊಬ್ರು ಅವರಿಗೆ ಬೇಕಾದಾಗೆ ಮಾಡಿಕೊಳ್ಳಿ ಪಕ್ಕವಾದ್ಯ ಅಂತ ಹೇಳಿದರೆ ಅದು ಆಗೋದಿಲ್ಲ. ಎಲ್ಲರೂ ಒಂದು ಪದ್ಧತಿಯನ್ನು ಅನುಸರಿಸಲೇಬೇಕಾಗತ್ತೆ. ಹಾಗೆ ಇದು ಲಯ, ಅದನ್ನು ಮಾಡುವಂಥವಳು ಅವಳು ಲಯಕರಿ. ಹಾಗೆ ಇನ್ನೊಂದು ಅರ್ಥ ಲಯ ಅಂತ ಹೇಳಿದರೆ ನಮ್ಮ ಸಮಾಧಿ ಸ್ಥಿತಿ. ನಾವು ಧ್ಯಾನ ಮಾಡಿದಾಗ ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಕೂಡ ಲಯ ಅಂತ ಹೆಸರಿದೆ. ಹಾಗೆ ಇದೆಲ್ಲವನ್ನು ಮಾಡುವಂಥವಳು ಅವಳು ಲಯಕರಿ. ಲಜ್ಜಾ, ನಾಚಿಗೆ. ಲಜ್ಜಾ ಅಂತ ಹೇಳೋದು ಅವಳೇ. ಯಾದೇವಿ ಸರ್ವಭೂತೇಶು ಲಜ್ಜಾರೂಪೇಣ ಸಂಸ್ಥಿತ ಅಂತ ಹೇಳುತ್ತೆ ಸಪ್ತಶತಿ. ಲಜ್ಜಾ ರೂಪದಲ್ಲಿರೋವಳು ಅವಳೇ. ಲಜ್ಜೆ ಇಲ್ಲದಿದ್ರೆ ಏನಾಗತ್ತೆ ನೋಡಿ. ಹಲವೊಂದು ಕೆಲಸಗಳನ್ನು ನಾವು ಅವರೇನು ಹೇಳುತ್ತಾರೋ ಏನು, ಇವರೇನು ಹೇಳುತ್ತಾರೋ ಅಂತೇಳಿ ಸ್ವಲ್ಪ ಚೆನ್ನಾಗಿ ಮಾಡ್ತೇವೆ. ಯಾಕೆ? ಅದೊಂದು ಥರದ ಲಜ್ಜೆ. ಅವರೆಲ್ಲಾದರೂ ನಮ್ಮನ್ನು ನಗಾಡಿದ್ರೆ ಏನು ಮಾಡೋದು? ಮತ್ತೆ ಬೇಡಪ್ಪ ನಾನು ಸರಿಯಾಗಿ ಮಾಡ್ತೇನೆ ಅಂತ ಮಾಡಲ್ವಾ? ಅಂದರೆ ಧರ್ಮದ ಮಾರ್ಗದಲ್ಲಿ ಹೋಗೋದಿಕ್ಕೆ ಒಂದು ಕಾರಣ ಲಜ್ಜೆ. ಮನುಷ್ಯನಿಗೆ ಲಜ್ಜೆ ಇಲ್ಲ, ನಾಚಿಕೆ ಇಲ್ಲ ಅಂತಾದರೆ ಹೇಗೆ ಬೇಕಾದರೂ ಪ್ರವರ್ತಿಸ್ತಾನೆ. ಹಾಗಾಗಿ ಧರ್ಮದ ಮಾರ್ಗದಲ್ಲಿ ನಮ್ಮನ್ನು ಎಳೆದುಕೊಂಡು ಬರೋದಕ್ಕೆ ಬೇಕಾಗಿರುವಂಥದ್ದು ಇದು ಲಜ್ಜೆ. ಇದು ಅವಳೇ. ರಂಭಾದಿ ವಂದಿತ, ನಮಗೆ ಗೊತ್ತಿದೆ, ಸ್ವರ್ಗದಲ್ಲಿರುವಂತಹ ಅಪ್ಸರೆಯರು, ರಂಬೆ, ಊರ್ವಶಿ, ಇವರೆಲ್ಲರೂ ಕೂಡ ಅವಳನ್ನು ಪೂಜೆ ಮಾಡ್ತಿರ್ತಾರೆ. ವಂದಿತ, ಅವರೆಲ್ಲರಿಂದ ವಂದಿಸಲ್ಪಟ್ಟಂಥವಳು. ಭವದಾವ ಸುಧಾ ವೃಷ್ಟಿ ಪಾಪಾರಣ್ಯದ ವಾನಲ. ನಾನಿದ್ನ ಹೇಗೆ ಓದ್ತಾ ಇದ್ದಿದ್ದು ಮೊದಲು ಅಂತ ಹೇಳಿದರೆ ಭವದ ವಸುಧಾ ವೃಷ್ಟಿ ಅಂತ ಹೇಳಿ. ಹಾಗಲ್ಲ, ಇದು ಭವದಾವ ಸುಧಾ ವೃಷ್ಟಿ. ಭವ ದಾವ, ಭವ ಅಂತೇಳಿದ್ರೆ ಈ ಸಂಸಾರ, ದಾವ ಅಂತೇಳಿದರೆ ಬೇಗೆ, ತಾಪ, ಬಿಸಿಲಿನ ತಾಪ. ಇಲ್ಲಿ ಬಿಸಿಲು ಅಂತ ಹೇಳಿದ್ರೆ ಏನು? ನಮಗೆ ಈ ಪ್ರಪಂಚದಲ್ಲಿ ಬರುವಂತಹ ಕಷ್ಟ, ದೌರ್ಭಾಗ್ಯ, ಸಂಕಟಗಳು. ಇದರ ಬೇಗೆ ಹೇಗಿರುತ್ತೆ ನಮಗೆ, ಬಿಸಿ ಹೇಗೆ ತಟ್ಟತ್ತೆ ನಮಗೆ. ಎಷ್ಟು ಕಷ್ಟ ಇದೆ ನೋಡಿ. ಇಂತಹ ಕಷ್ಟಗಳನ್ನು, ದುಃಖ, ಸಂಕಟಗಳನ್ನು ಎದುರಿಸಬೇಕು ಅಂತಾದರೆ ಎಷ್ಟು ಕಷ್ಟ ಇದೆ ನಮಗೆ. ಅದೇ ಅವಳು ಏನು ಮಾಡ್ತಾಳೆ? ಭವ ದಾವ, ಈ ಜಗತ್ತು ನಮಗೆ ಎಷ್ಟು ಕಷ್ಟವನ್ನು ಕೊಡ್ತೋ ಆ ಕಷ್ಟವನ್ನು ತಂಪಾಗಿರಿಸೋದಿಕ್ಕೆ ಸುಧಾವೃಷ್ಟಿ, ಅಮೃತದ ವೃಷ್ಟಿಯನ್ನು ನಮ್ಮ ಮೇಲೆ ಮಳೆ ಹಾಗೆ ಸುರಿತಾಳಂತೆ ಅವಳು. ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಒಂದು ಇನ್ನು ಬರುವಂಥ ಈ 2 ಶ್ಲೋಕಗಳಲ್ಲಿ ಇದೇ ಥರದ ವರ್ಣನೆಯನ್ನು ವಶಿನ್ಯಾದಿ ವಾಗ್ದೇವತೆಗಳು ಮಾಡ್ತಿದ್ದಾರೆ. ಭವ ದಾವ ಸುಧಾವೃಷ್ಟಿ. ಆ ಹುಟ್ಟಿದ ಮೇಲೆ ಸುಖ ದುಃಖಗಳು ಖಂಡಿತವಾಗಿಯೂ ಎಲ್ಲರಿಗೂ ಇದ್ದೇ ಇದೆ. ಅದರಲ್ಲೂ ನಮಗೇನು ಅನ್ಸೋದು ಕೆಲವರಿಗೆ ಅಂತ ಹೇಳಿದರೆ, ನನಗೆ ಸುಖ ಕಡಿಮೆಯೇ, ದುಃಖಗಳೇ ಜಾಸ್ತಿ ಕೊಟ್ಟಿದ್ದಾನೆ ಭಗವಂತ ಅಂತ ಕೆಲವೊಂದು ಸಲ ಅನಿಸತ್ತೆ. ಯಾಕೆಂದರೆ ಕೆಲವೊಂದು ಸಲ ಮೇಲೆ ಕಷ್ಟಗಳು ಬಂದಾಗ ಯಾಕಾದರೂ ಹೀಗೆ ಮಾಡ್ತಾನೋ ಭಗವಂತ ಅಂತ ಭಗವಂತನ ಮೇಲೆ ಸಿಟ್ಟು ಬಂದು ಕೊನೆಗೆ ನಮಗೆ ಅವನ ಮೇಲೆ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ ಅಂತ ಆಗ್ಬಿಡತ್ತೆ. ಅದಕ್ಕೋಸ್ಕರ ವಾಗ್ದೇವತೆಗಳು ಇಲ್ಲಿ ಹೇಳ್ತಿದ್ದಾರೆ, ಈ ಭವ ನಮಗೆ ಯಾವ ದಾವವನ್ನು ಕೊಡುತ್ತೋ, ಯಾವ ಬಿಸಿಯನ್ನು ಕೊಡುತ್ತೋ ಅದನ್ನು ತಂಪಾಗಿ ಮಾಡೋದಕ್ಕೆ
ಅಂದರೆ ಆ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ ಸುಧಾವೃಷ್ಟಿಯನ್ನು ನಮ್ಮ ಮೇಲೆ ಅಮೃತದ ವೃಷ್ಟಿಯನ್ನು ಸುರಿತಾಳಂತೆ. ಪಾಪಾರಣ್ಯದ ವಾನಲ. ಹೇಗಿದೆ ಈ ಪಾಪಗಳು? ಎಷ್ಟು ಪಾಪಗಳನ್ನು ನಾವು ಮಾಡಿರ್ತೇವೆ, ಗೊತ್ತಿದ್ದು ಮಾಡಿರ್ತೇವೆ, ಗೊತ್ತಿಲ್ಲದೆಯೂ ಮಾಡಿರ್ತೇವೆ. ಈ ಒಂದು ಜನ್ಮದಲ್ಲಿಯೋ ಎಷ್ಟು ಜನ್ಮಗಳನ್ನು ನಾವು ಹಿಂದೆ ಎತ್ತಿದ್ದೇವೋ ನಮಗೆ ಗೊತ್ತಿಲ್ಲ. ದೊಡ್ಡ ಮಾಲನ್ನು ಹೊತ್ಕೊಂಡು ಹೋಗ್ತದೆ. ಸಣ್ಣ ಬ್ಯಾಗಲ್ಲ ನಮ್ಮ ಹತ್ರ ಇರೋದು, ದೊಡ್ಡ ಮಾಲ್ ಎಲ್ಲ ಅದರಲ್ಲಿ ತುಂಬಿಸಿಕೊಂಡಿದ್ದೇವೆ ನಾವು. ಈ ಪಾಪಗಳನ್ನು ಅವಳು ಹೇಗೆ ಸುಡ್ತಾಳೆ ಅಂತೇಳಿದರೆ ಅರಣ್ಯ ದವಾನಲ. ಅರಣ್ಯ ದವಾನಲ, ದಾವಾಲ ಇಲ್ಲಿ ಅರಣ್ಯ ದವಾನಲ. ಅನಲ ಅಂತ ಹೇಳಿದರೆ ಬೆಂಕಿ, ಕಾಡ್ಗಿಚ್ಚು. ಅರಣ್ಯ ಕಿಚ್ಚು ಅಂತ ಹೇಳಿದರೆ ಕಾಡ್ಗಿಚ್ಚು. ನಮಗೆ ಗೊತ್ತಿದೆ ಹೇಗಿರುತ್ತೆ ಕಾಡ್ಗಿಚ್ಚು. ಕಾಡಿನಲ್ಲಿ ಆ ಕಿಚ್ಚು ಶುರುವಾಯಿತು ಅಂತಾದರೆ ಮತ್ತೆ ಎಲ್ಲವನ್ನು ಸುಟ್ಟುಕೊಂಡು ಬರುತ್ತೆ, ಅದು ಏನೂ ಉಳಿಯೋದಿಲ್ಲ ಅಲ್ಲಿ. ಹಾಗೆಯೇ ಇವಳು ನಾವು ಮಾಡಿರುವಂತಹ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರುವಂತಹ ಪಾಪಗಳನ್ನು ಕಾಡ್ಗಿಚ್ಚು ಹೇಗೆ ಸುಡತ್ತೋ ಹಾಗೆ ಒಂದು ಸಣ್ಣ ಪಾಪವನ್ನು ಉಳಿಸದೆ ಎಲ್ಲವನ್ನು ಪಾಪವನ್ನು ದಹನ ಮಾಡ್ತಾಳಂತೆ. ದೌರ್ಭಾಗ್ಯ ತೂಲ ವಾತೂಲ. ತೂಲ ಅಂತೇಳಿದರೆ ಹತ್ತಿ, ವಾತೂಲ ಅಂತೇಳಿದರೆ ಸುಂಟರ ಗಾಳಿ, ಬಿರುಗಾಳಿ. ಹತ್ತಿ ಬಿರುಗಾಳಿ ಬಂದಾಗ ಹೇಗಾಗತ್ತೆ ಹೇಳಿ? ಒಂದು ಹತ್ತಿ ಇದೆ ಅಂತ ಅನ್ಕೊಳ್ಳಿ, ಒಂದು ಸ್ವಲ್ಪ ಹತ್ತಿ ಇದೆ, ಹತ್ತಿಯ ಮುದ್ದೆ ಇದೆ ನನ್ನ ಮುಂದೆ ಅಂತ ಅನ್ಕೊಳ್ಳಿ. ಸಣ್ಣಕ್ಕೆ ಫ್ಯಾನ್ ಹಾಕಿದರೆ ಅದು ಅಲ್ಲಿ ಇಲ್ಲಿ ಓಡಾಡತ್ತೆ. ಇನ್ನು ಬಿರುಗಾಳಿ, ಸುಂಟರ ಗಾಳಿ ಬಂದರೆ ಹೇಗಾಗ್ಬೋದು? ಆ ಹತ್ತಿ ಇಲ್ಲಿಂದ ಆ ಗಾಳಿ ತಗೊಂಡೋಗುತ್ತೆ, ಎಲ್ಲೋ ಮೈಲುಗಟ್ಟಲೆ ದೂರ ತಗೊಂಡೋಗ್ಬೋದು ಅದನ್ನು. ಹಾಗೆಯೇ ನಮ್ಮ ದೌರ್ಭಾಗ್ಯಗಳನ್ನು ಅವಳೇನು ಮಾಡ್ತಾಳೆ ಅಂತ ಹೇಳಿದರೆ, ಹತ್ತಿಯನ್ನು ಸುಂಟರ ಗಾಳಿ ಹೇಗೆ ನಮ್ಮಿಂದ ತುಂಬ ಅತೀ ದೂರಕ್ಕೆ ಕೊಂಡು ಹೋಗುತ್ತೋ ಹಾಗೆಯೇ ಈ ದೌರ್ಭಾಗ್ಯಗಳನ್ನು ನಮ್ಮಿಂದ ದೂರ ಮಾಡ್ತಾಳೆ ಈ ನಮ್ಮ ಜಗನ್ಮಾತೆ. ಜರಾಧ್ವಾಂತರವಿ ರವಿಪ್ರಭಾ. ಇದನ್ನು ನಾನು ಹೇಗೆ ಹೇಳ್ತಾ ಇದ್ದದ್ದು ಅಂತ ಹೇಳಿದರೆ, ಜರಾಧ್ವಾಂತರ ವಿಪ್ರಭಾ ಏನು ಅಂತ ಗೊತ್ತಿಲ್ಲ, ಅವಾಗ ಅರ್ಥ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಹೇಳಿಕೊಂಡು ಹೋಗೋದು. ಹಾಗಲ್ಲ, ಜರ ಧ್ವಾಂತ ರವಿಪ್ರಭಾ. ಜರ ಅಂತೇಳಿದರೆ ವೃದ್ಧಾಪ್ಯ ಬಂದಾಗ ಎಷ್ಟೊಂದು ಕಷ್ಟಗಳು. ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣೋದಿಲ್ಲ, ಊಟ ಸೇರೋದಿಲ್ಲ, ತಿಂದಿದ್ದು ಕರಗೋದಿಲ್ಲ. ಬೇರೆಯವರು ತಿಂದಾಗ ತಿನ್ನಬೇಕು ಅಂತ ಆಸೆ ಆಗತ್ತೆ, ಆದರೆ ಡಯಾಬಿಟಿಸ್ ಇದೆಯಲ್ಲ, BP ಇದೆಯಲ್ಲ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆಯಲ್ಲ, ಇದೆಲ್ಲ ಬಿಡಲ್ಲ. ಎಷ್ಟು ಕಷ್ಟಗಳು ನಮಗೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಎಷ್ಟು ಕಷ್ಟಗಳು. ಇದು ಜರೆಯಿಂದ ಬರುವಂತಹ ಧ್ವಾಂತ ಕಷ್ಟಗಳು. ಈ ಕಷ್ಟಗಳನ್ನು ಹೇಗೆ ಮಾಡ್ತಾಳೆ ಅವಳು ಅಂತ ಹೇಳಿದರೆ ರವಿಪ್ರಭಾ. ಧ್ವಾಂತ ಅಂತ ಹೇಳಿದರೆ ಇಲ್ಲಿ ಕತ್ತಲು. ಕಷ್ಟಗಳು ಅಂತ ಹೇಳಿದರೆ ಕತ್ತಲು, ತಮಸ್ ಅಂತ ಹೇಳ್ತೀವಿ ನಾವು, ಆ ಥರ ಧ್ವಾಂತ ಅಂತ ಹೇಳಿದರೆ ಕತ್ತಲು. ಆ ಕತ್ತಲನ್ನು ಹೇಗೆ ದೂರ ಮಾಡ್ತಾಳೆ ಅಂತ ಹೇಳಿದರೆ ರವಿಯ ಪ್ರಭೆ ಇದ್ದಲ್ಲಿ ಕತ್ತಲಿರತ್ತೆ. ಹಾಗೆಯೇ ಅವಳು ನಮ್ಮ ಎಲ್ಲ ಕಷ್ಟಗಳನ್ನು, ವೃದ್ಧಾಪ್ಯದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ನಾಶ ಮಾಡ್ತಾಳೆ. ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾಘನ. ಭಾಗ್ಯಾಬ್ಧಿ ಚಂದ್ರಿಕಾ. ಅಬ್ಧಿ ಅಂತ ಹೇಳಿದರೆ ಸಮುದ್ರ. ಹೇಗೆ ಸಮುದ್ರ ಈ ಹುಣ್ಣಿಮೆ ಸಮಯದಲ್ಲಿ ನೋಡಿ ಏನು ಮಾಡತ್ತೆ? ಸಮುದ್ರ ದೊಡ್ಡ 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 ಅಲೆಗಳು ಬರುತ್ತೆ. ಹಾಗೆಯೇ ಅಂದರೆ ಸಮುದ್ರದ ಅಲೆ ಹುಣ್ಣಿಮೆಯ ದಿನ, ಹುಣ್ಣಿಮೆಯ ರಾತ್ರಿ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಏನು ಮಾಡ್ತಾಳೆ ಇವಳು? ಭಾಗ್ಯ. ನಮಗೆ ಮೇಲೆ ಮೇಲೆ ಈ ದೊಡ್ಡ ದೊಡ್ಡ ಭಾಗ್ಯಗಳು ನಮ್ಮಲ್ಲಿ ಬರುವ ಹಾಗೆ, ನಮಗೆ ಬರುವ ಹಾಗೆ ಅವಳು ಮಾಡ್ತಾಳೆ. ಭಕ್ತ ಚಿತ್ತ ಕೇಕಿ ಘನಾಘನ. ಘನಾಘನ ಅಂತ ಹೇಳಿದರೆ ಕಾರ್ಮೋಡ. ಕಾರ್ಮೋಡ ಅಂತ ಹೇಳಿದರೆ ನಮ್ಮ ಸಾಮಾನ್ಯ ಮೋಡ ಅಲ್ಲ, ಇನ್ನೇನು ಸ್ವಲ್ಪ ಕ್ಷಣದಲ್ಲಿ ಮಳೆ ಸುರಿಸತ್ತೆ. ಆ ಕಾರ್ಮೋಡಗಳನ್ನು ನೋಡಿದಾಗ ನವಿಲು ಏನು ಮಾಡತ್ತೆ? ನಮಗೆ ಗೊತ್ತಿದೆ, ರೆಕ್ಕೆಯನ್ನು ಗರಿಯನ್ನು ಬಿಚ್ಚಿ ಸುಂದರವಾದ ನೃತ್ಯವನ್ನು ಮಾಡುತ್ತಂತೆ ನವಿಲು. ಹಾಗೆಯೇ ಅದಕ್ಕೆ ಕೇಕೆ ಅಂತ ಹೇಳ್ತೀವಲ್ಲ ನಾವು, ಕೇಕೆ ಹಾಕಿ ನಗೋದು ಅಂತ ಹೇಳೋದಿಲ್ವಾ? ಅಂದರೆ ಆ ನವಿಲಿನ ಒಂದು ಶಬ್ದ ಮಾಡುತ್ತೆ ನೋಡಿ, ಅದು ಗಲಾಟೆ ಮಾಡುವಾಗ ಕಾ 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 ಅಂತ ಒಂದು ಗಲಾಟೆ ಮಾಡುತ್ತೆ, ಅದು ಸಂತೋಷದಿಂದ ಮಾಡುವಂಥದ್ದು ಅದು. ಅದಕ್ಕೆ ಕೇಕೆ ಅಂತ ಹೆಸರಿದೆ.
ಹಾಗೆಯೇ ಕೇಕಿ ಕೇಕಿ ಅಂತ ಹೇಳ್ತಾರೆ. ಭಕ್ತನ ಮನಸ್ಸು ಹೇಗಾಗತ್ತೆ? ಆಹಾ, ಎಷ್ಟು ಸಂತೋಷದಿಂದ ನಾವು ಹೇಳಲ್ವಾ, ಆಹಾ ಹೃದಯ ನವಿಲು ಗರಿ ಕೆದರಿ ಕುಣಿದಂತಾಯಿತು ಅಂತ ಹೇಳಲ್ವಾ, ಅದುವೇ ಇಲ್ಲಿ ಬಂದಿರುವಂಥದ್ದು. ಭಕ್ತನ ಮನಸ್ಸು ನವಿಲಿನ ಹಾಗೆ ನೃತ್ಯ ಮಾಡೋಕ್ಕೆ ಶುರುವಾಗತ್ತೆ. ರೋಗ ಪರ್ವತ ದಂಭೋಲಿ ಮೃತ್ಯುದಾರು ಕುಠಾರಿಕ. ರೋಗ ಪರ್ವತ ದಂಭೋಲಿ. ರೋಗಗಳು ಎಷ್ಟಿದೆ ನಮಗೆ? ಒಂದ ಎರಡೋ? ಪರ್ವತದ ಹಾಗಿದೆ. ಸಣ್ಣ ಪರ್ವತವೂ ಅಲ್ಲ, ದೊಡ್ಡ ಪರ್ವತ ಹಾಗಿದೆ ನಮ್ಮಲ್ಲಿರುವ ರೋಗಗಳು. ದೈಹಿಕ ರೋಗಗಳು, ಮಾನಸಿಕ ರೋಗಗಳು. ಈಗೀಗಂತೂ ಮಾನಸಿಕ ರೋಗಗಳು ಜಾಸ್ತಿ ಆಗಿಬಿಟ್ಟಿದೆ. ಹಾಗಿರುವ ರೋಗಗಳನ್ನು ದಂಭೋಲಿ, ದಂಭೋಲಿ ಅಂತ ಹೇಳಿದ್ರೆ ಇಂದ್ರನ ವಜ್ರಾಯುಧ. ಹೇಗೆ ವಜ್ರಾಯುಧದಿಂದ ಇಂದ್ರ ಪರ್ವತಗಳ ರೆಕ್ಕೆಯನ್ನೇ ಕಟ್ ಮಾಡಿ ತುಂಡರಿಸಿದಂತೆ ಶಾಸ್ತ್ರ ಹೇಳುತ್ತೆ. ಮೊದಲು ಪರ್ವತಗಳಿಗೂ ರೆಕ್ಕೆ ಇತ್ತಂತೆ. ಹೇಗೆ ಪಕ್ಷಿಗಳಿಗೆ ರೆಕ್ಕೆ ಇದೆಯೋ ಪರ್ವತಗಳಿಗೂ ರೆಕ್ಕೆ ಇತ್ತಂತೆ. ಹಾಗಾಗಿ ಬೇಕಾಬಿಟ್ಟು ಹೋಗಿ ಎಲ್ಲ ಅಲ್ಲಿ ಬೇಕಾದಲ್ಲಿ ಹಾರಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಳ್ತಿತ್ತಂತೆ ಎಲ್ಲ ಪರ್ವತಗಳು. ಕೆಲವು ಪರ್ವತಗಳು ಅಹಂಕಾರದಿಂದ ಅದರಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿವೆ, ಗಿಡ ಮರಗಳಿವೆ, ಋಷಿ ಮುನಿಗಳಿದ್ದಾರೆ, ಎಲ್ಲರಿಗೂ ತೊಂದರೆ ಕೊಡುವ ಹಾಗೆ ಹಾರಿ ಹಾರಿ ಘಡಕ್ಕಂತ ಕೂತ್ಕೊಳ್ತಿತ್ತಂತೆ. ಎಲ್ಲ ಅದರಲ್ಲಿರುವ ಎಲ್ಲ ಜೀವಿಗಳಿಗೂ ತುಂಬ ತೊಂದರೆ ಆಗ್ತಾ ಇತ್ತಂತೆ. ಹಾಗಾಗಿ ಇಂದ್ರ ಬಂದು ತನ್ನ ವಜ್ರಾಯುಧದಿಂದ ಪರ್ವತದ ರೆಕ್ಕೆಯನ್ನೇ ತುಂಡರಿಸಿದಂತೆ. ಆಮೇಲೆ ಯಾವ ಪರ್ವತಕ್ಕೂ ಹಾರುವ ಅವಕಾಶ ಇಲ್ಲ. ಹೇಗೆ ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತದ ರೆಕ್ಕೆಯನ್ನು ತುಂಡರಿಸಿದ್ನೋ ಹಾಗೆಯೇ ಅವಳ ವಜ್ರಾಯುಧದಿಂದ ನಮ್ಮ ರೋಗ, ದೊಡ್ಡ ಪರ್ವತ ಇದೆಯಲ್ಲ, ಈ ಪರ್ವತವನ್ನೇ ತುಂಡರಿಸಿ ಬಿಡ್ತಾಳಂತೇಳು. ಆಮೇಲೆ ರೋಗ ಪರ್ವತ ದಂಬೋಲಿ ಮೃತ್ಯುದಾರು ಕುಠಾರಿಕ. ಮೃತ್ಯುದಾರು ಅಂತ ಹೇಳಿದ್ರೆ ಇಲ್ಲಿ ಒಂದು ಮರ, ದೊಡ್ಡ ಮರ. ಮೃತ್ಯು ಅಂತ ಹೇಳೋದು ಒಂದು ಮರ. ಕುಠಾರಿಕ ಅಂತ ಹೇಳಿದ್ರೆ ಕೊಡಲಿಯಿಂದ ಈ ಥರದ ಮರವನ್ನ ತುಂಡು ಮಾಡಿಬಿಡ್ತಾಳೆ ಅವಳು. ಬುಡ ಸಮೇತ, ಬೇರು ಸಮೇತ ಎಳೆದು ಹಾಕ್ತಾಳೆ. ಅಂದರೆ ಮತ್ತೆ ನಮಗೆ ಮೃತ್ಯು ಇಲ್ಲ, ಅಂದರೆ ಮತ್ತೆ ನಮಗೆ ಜನ್ಮ ಇಲ್ಲ. ಮೃತ್ಯು ಇಲ್ಲ ಅಂದರೆ ಜನ್ಮವೂ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಜನನಿ ಜಠರೇ ಶಯನಂ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಹೇಗೆ? ಮೃತ್ಯುದಾರ ಕುಠಾರಿಕ. ಈ ಸಂಸಾರ ಅಂತೇಳಿದು ಒಂದು ದೊಡ್ಡ ವೃಕ್ಷದ ಹಾಗೆ. ಇದನ್ನು 15ನೇ ಅಧ್ಯಾಯ ಭಗವದ್ಗೀತೆ ಪುರುಷೋತ್ತಮ ಯೋಗದಲ್ಲಿ ಊರ್ಧ್ವಮೂಲ ಮಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಂ ಅಂತ ಹೇಳ್ತಾನೆ ಭಗವಂತ. ದೊಡ್ಡ ಮರದ ಹಾಗಿದೆ ನಮ್ಮ ಸಂಸಾರ. ಒಂದು ಮರವನ್ನು ತುಂಡರಿಸಿದ್ರೆ ಮರ ಸತ್ತೋಗತ್ತ, ಅಲ್ಲಿಗೆ ಸತ್ತೋಗಲ್ಲ, ಮತ್ತೆ ಚಿಗುರತ್ತೆ ಮರ. ಹಾಗೆಯೇ ಒಂದು ಸಲ ನಾವು ಸತ್ತೋದ್ರೆ ಆಗೋಯ್ತಾ ನಮ್ಮ ಸಂಸಾರ? ಇಲ್ಲವೇ ಇಲ್ಲ, ಮತ್ತೆ ಹುಟ್ಟಿ ಬರ್ತೇವೆ. ಹಾಗಾದರೆ ಬೇರು ಸಮೇತ ತೆಗೆದು ಕಿತ್ತು ಬಿಸಾಕಬೇಕು. ಇದನ್ನು ಅವಳು ಮಾಡ್ತಾಳೆ. ಮೃತ್ಯುದಾರು ಕುಠಾರಿಕ. ಮಾಹೇಶ್ವರಿ ಮಹಾಕಾಲಿ ಮಹಾಗ್ರಾಸ ಮಹಾಶನ. ಮಾಹೇಶ್ವರಿ ಅಥವಾ ಮಹೇಶ್ವರಿ. ಮಹೇಶ್ವರಿ ಅಂತ ಹೇಳಿದ್ರೆ ಮಹಾ ಈಶ್ವರಿ. ಇದು ನಮಗೆ ಹಲವು ಸಾರಿ ನಾವು ನೋಡಿದೆವು. ಮಹಾಕಾಲಿ. ಕಾಳಿ ಅಂತ ಹೇಳಿದರೆ ಕರ್ರಗಿರುವವಳು. ಯಾಕೆ ಹೀಗೆ ಕರ್ರಗಿರುವವಳು ಅಂತ ಇಲ್ಲಿ ಹೇಳ್ತಾರೆ ಅಂತ ಹೇಳಿದರೆ, ಕಂಚಿ ಪರಮಾಚಾರ್ಯರು ವಾಯ್ಸ್ ಆಫ್ ಗಾಡ್ ಅಂತ ಒಂದು ಪುಸ್ತಕ ಇದೆ ಅವ್ರದ್ದು. ಅದರಲ್ಲಿ ಅವ್ರು ಹೇಳ್ತಾರೆ, ಶಿವ ಯಾರನ್ನೇ ಆದರೂ ಸಂಹಾರ ಮಾಡಬೇಕು ಅಂತಾದರೆ ಅವನಿಗೆ ಆ ಶಕ್ತಿ ಇಲ್ವಂತೆ. ಸಂಹಾರ ಮಾಡಬೇಕು ಅಂತಾದರೆ ಕಪ್ಪಗಿರುವ ಪಾರ್ವತಿ ಅಥವಾ ಕಾಳಿಯನ್ನು ಪ್ರಾರ್ಥನೆ ಮಾಡಿ ಆ ಶಕ್ತಿಯನ್ನು ಪಡೆದುಕೊಂಡು ಆಮೇಲೆ ತಾನೇ ಅವನ ಸಂಹಾರ ಮಾಡ್ತಾನಂತೆ. ಅಂದರೆ ಶಕ್ತಿ ಇರೋದು ಶಿವನಿಗಲ್ಲ, ಈ ಕಾಳಿಗೆ. ದುಷ್ಟರ ಸಂಹಾರಕ್ಕೋಸ್ಕರ ಈ ರೂಪವನ್ನು ತಾಳಿದಾಳೆ ಅವಳು. ಮಹಾಕಾಳಿ ರೂಪ. ಮಹಾಗ್ರಾಸ. ನಾವು ಗ್ರಹಿಸಿ ಸ್ವೀಕಾರ ಮಾಡುವಂತಹ ವಸ್ತುಗೆ ಹೆಸರು ಗ್ರಾಸ. ಅಂದರೆ ಆಹಾರ. ಸುಮ್ಮನೆ ಊಟ ಮಾಡೋದು, ಬೇಕಾಬಿಟ್ಟು ಊಟ ಮಾಡೋದಲ್ಲ. ನನಗೆ ನಾಲಿಗೆಗೆ ಖುಷಿ ಆಯಿತು, ಒಂದು 10 ಲಾಡು ಹೊಡೆದೆ,
ನಾಳೆ ಮತ್ತೆ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗಬೇಕು. ಗ್ರಹಿಸಬೇಕು ಅದನ್ನು, ಅದರಲ್ಲಿ ಏನಿದೆ, ನನ್ನ ದೇಹಕ್ಕೆ ಯಾವುದು ಒಳ್ಳೆಯದು, ನನ್ನ ಮನಸ್ಸಿಗೆ ಯಾವುದು ಒಳ್ಳೆಯದು. ಇದರ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ 16, 17, 18, 17, 18 ಅಧ್ಯಾಯದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಭಗವಂತ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಯಾವುದು ತಗೊಂಡ್ರೆ ಏನಾಗತ್ತೆ, ಅದ್ಭುತವಾದ ವರ್ಣನೆಯನ್ನು ಭಗವಂತನ ಹತ್ರ ನಾವು ಕಲ್ತುಕೊಂಡಿದ್ದೇವೆ. ಹಾಗೆ ಇಲ್ಲಿ ಮಹಾಗ್ರಾಸ ಗ್ರಹಿಸಬೇಕು. ಅದು ದೇಹಕ್ಕೆ ತೆಗೆದುಕೊಳ್ಳುವ ಆಹಾರವೇ ಆಗಿರಲಿ, ಕಣ್ಣಿನ ಮೂಲಕ ಗ್ರಹಿಸುವಂತಹ ರೂಪವೇ ಆಗಿರಲಿ, ಕಿವಿಗಳ ಮೂಲಕ ಗ್ರಹಿಸುವಂತಹ ಶಬ್ದವೇ ಆಗಿರಲಿ, ಹಾಗೆಯೇ ಬೇರೆ ಬೇರೆ ಜ್ಞಾನೇಂದ್ರಿಯಗಳಿಂದ ನಾವು ಗ್ರಹಿಸುವ ಯಾವುದೇ ಆಗಿರಲಿ, ವಿಷಯ ವಸ್ತು ಯಾವುದೇ ಆಗಿರಲಿ, ಯಾವಾಗ ಮಹಾಗ್ರಾಸ ಆಗತ್ತೆ ಅಂತ ಹೇಳಿದರೆ ನಮ್ಮ ಜ್ಞಾನವನ್ನು ಉಪಯೋಗಿಸಿ ಸ್ವೀಕಾರವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮಹಾಗ್ರಾಸ ಆಗತ್ತೆ. ಈಗ ನಮ್ಮ ಇಂಟರ್ನೆಟ್ ನಾವು ನೋಡ್ತೇವೆ, ಯಾವ ವಿಷಯ ಇಲ್ಲ ಅದರಲ್ಲಿ ಹೇಳಿ. ಉತ್ತಮವಾದ ವಿಷಯಗಳು ಇವೆ, ಕೆಟ್ಟ ವಿಷಯಗಳು ಅದರಲ್ಲಿವೆ. ಮಕ್ಕಳು ನೋಡಬಹುದಾದ ವಿಷಯಗಳು ಇವೆ, ಮಕ್ಕಳು ನೋಡಬಾರದೇ ಇರುವಂಥ ವಿಷಯಗಳು ಅದರಲ್ಲಿವೆ. ಹಾಗಾದರೆ ಆಲೋಚನೆ ಮಾಡಿ, ನಾನು ಇದನ್ನು ಸದುಪಯೋಗ ಮಾಡ್ತಾ ಇದ್ದೇನೆಯೋ ಇಲ್ಲ, ನನ್ನ ಸಮಯ ವ್ಯರ್ಥವಾಗ್ತಾ ಇದೆಯಾ ಇಲ್ವಾ ಅಂತ ನಾವು ಗ್ರಹಿಸಿ ಅದನ್ನು ಸ್ವೀಕಾರವನ್ನು ಮಾಡಬೇಕು. ಎಲ್ಲ ಸ್ವೀಕಾರ ಮಾಡ್ತಾ ಹೋದರೆ 24 ಗಂಟೆ ಸಾಕಾಗೋದಿಲ್ಲ, ನಮಗೆ ಒಂದು ಜನ್ಮವೂ ಸಾಕಾಗೋದಿಲ್ಲ ಇಂಟರ್ನೆಟ್ಟಲ್ಲಿ ಇರೋದನ್ನು ನೋಡೋದಕ್ಕೆ ಅಲ್ವೇ. ಹಾಗಾಗಿ ಗ್ರಹಿಸಿ ಸ್ವೀಕಾರ ಮಾಡುವಂಥದ್ದಕ್ಕೆ ಹೆಸರು ಮಹಾಗ್ರಾಸ. ಹಾಗೆಯೇ ಜ್ಞಾನವನ್ನು ಉಪಯೋಗಿಸದೆ ಎಲ್ಲವನ್ನು, ಹೇಗೆ ಬೀದಿ ನಾಯಿ ಬೀದಿಯಲ್ಲಿ ಸಿಕ್ಕಿದ ಎಲ್ಲ ಆಹಾರವನ್ನು ತಿಂದುಕೊಂಡು ಹೋಗುತ್ತೋ ಹಾಗೆಯೇ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳನ್ನು ನಾವು ಸ್ವೀಕಾರ ಮಾಡ್ತಾ ಹೋದರೆ ಅಲ್ಪಗ್ರಾಸ. ಅವಳು ಮಹಾಗ್ರಾಸ. ನಾವು ಹಾಗೆ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು. ಮಹಾಶನ, ಅಶನ ಆಹಾರ, ಮಹಾ ಆಹಾರವನ್ನು ಅವಳು ತಗೋತಾಳೆ. ಏನು ಅವಳ ಆಹಾರ? ನಾವು ಕೊಡುವ ನೈವೇದ್ಯವೇ, ಅದು ಅವಳ ಆಹಾರವೇ. ಆದರೆ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪ ದರ್ಶನ ತೋರಿಸ್ತಾನೆ. ಏನಿದೆ ಅದರಲ್ಲಿ? ಅರ್ಜುನ ಕೇಳಿಕೆಯ ಮೇರೆಗೆ ತೋರಿಸ್ತಾನೆ, ಅವನು ತಾನಾಗೆ ತೋರಿಸಿಲ್ಲ. ಆದರೆ ಆ ದೃಶ್ಯವನ್ನು ನೋಡಿ ತಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅರ್ಜುನನಿಗೆ. ಯಾಕೆ? ಭೀಕರವಾದ ದೃಶ್ಯ ಅದು, ಭಯಂಕರವಾದ ದೃಶ್ಯ. ನಾಲ್ಗೆ, ಕೆಂಪಗಾದ ನಾಲ್ಗೆಯನ್ನು ಹೊರಗಡೆ ಹಾಕಿ ಎಲ್ಲ ತೋರಿಸ್ತಾ ಇದ್ದಾನೆ. ಏನಾಗ್ತಾ ಇದೆ ಈ ಪ್ರಪಂಚದಲ್ಲಿ, ಎಲ್ಲರೂ ಅವನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಅಂದರೆ ಪ್ರಪಂಚವೇ ಆಹಾರವಾಗಿರುವಂಥವಳು ಮಹಾಶನ. ನಾವೆಲ್ಲರೂ ಅವಳ ಬಾಯಿಗೆ ಹೋಗುವಂಥವರೇ, ನಾವೆಲ್ಲರೂ ಅವಳಿಗೆ ಅಶನವಾಗುವಂಥವರೇ. ಹಾಗಾಗಿ ನಮ್ಮ ದೇಹ ನಾಶವಾಗತ್ತೆ ಅಂತೇಳುವ ಭಯ ಇರಬಾರ್ದು, ನಮಗೆ ಖುಷಿ ಇರಬೇಕು. ನಾನು ಅವಳಿಗೆ ಆಹಾರವಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳುವ ಸಂತೋಷದಿಂದ ಈ ದೇಹವನ್ನು ಬಿಡುವಂಥವರಾಗಬೇಕು ನಾವು. ನನಗೆ ಅಶನ ಕೊಟ್ಟಿದ್ದಾಳೆ ಅವಳು, ನಾನೀಗ ಅವಳಿಗೆ ಅಶನಾಗಿ ಹೋಗ್ತಾ ಇದ್ದೇನೆ. ನಾನು ಕೊಡುವುದಲ್ಲ, ಅಶನವಾಗಿ ಹೋಗ್ತಾ ಇದ್ದೇನೆ ನಾನು. ಇದು ಮಹಾಶನ. ಅಪರ್ಣ, ಚಂಡಿಕಾ, ಚಂಡ ಮುಂಡಾಸ್ರಿ ನಿಶೂದಿನಿ. ಅಪರ್ಣ 2-3 ಅರ್ಥಗಳಿವೆ. ಅಪಋಣ, ಯಾರ ಋಣವೂ ಇಟ್ಕೊಳ್ಳೋದಿಲ್ಲ ಅಂತೆ ಅವಳು. ನಾವು 1 ಪೈಸೆ ಕೊಟ್ಟರೆ ಅದಕ್ಕೆ ಅವಳು 1 ರೂಪಾಯಿ ಕೊಡ್ತಾಳಂತೆ ನಮಗೆ. ಅವಳು ಏನೋ 2 ದ್ರಾಕ್ಷೆ, ಒಣ ದ್ರಾಕ್ಷೆ ಅವಳಿಗೆ ನೈವೇದ್ಯವಾಗಿಟ್ಟರೆ ಅದಕ್ಕೆ ಸರಿಯಾದದ್ದು ನಮಗೆ ಅವಳು ಕೊಡ್ತಾಳಂತೆ. ಯಾರ ಋಣವೂ ಅವಳು ಇಟ್ಕೊಳ್ಳೋದಿಲ್ಲ. ಇದು ಒಂದು ಅರ್ಥ. ಇನ್ನೊಂದು ಅಪರ್ಣ, ಪಾರ್ವತಿ, ಪರ್ವತರಾಜನ ಮಗಳಾಗಿ ಹುಟ್ಟಿ, ಪಾರ್ವತಿ ಅಂತ ಹೇಳಿ ಹೆಸರಿನಲ್ಲಿ ಹುಟ್ಟಿ ಶಿವನೇ ಪತಿ ಆಗಬೇಕು ಅಂಥೇಳಿ ತಪಸ್ಸನ್ನು ಮಾಡಿದಾಗ ಶುರುವಲ್ಲಿ ಹಣ್ಣುಗಳನ್ನೆಲ್ಲ ತಿಂತಾ ಇದ್ಲು. ಆಮೇಲೆ ಹಣ್ಣನ್ನು ಬಿಟ್ಟು ಎಲೆಯನ್ನು ತಿಂತಾ ಇದ್ಲು. ಆಮೇಲೆ ಎಲೆಯನ್ನೂ ಬಿಟ್ಲು. ಅದಕ್ಕೆ ಅಪರ್ಣ. ಅಪರ್ಣ ಅಂತ ಹೇಳಿದರೆ ಎಲೆ. ಅಪರ್ಣ ಎಲೆಯನ್ನೂ ಸೇವಿಸೋದನ್ನು ಬಿಟ್ಬಿಟ್ಲಂತೆ. ಅದಕ್ಕೆ ಅವಳಿಗೆ ಅಪರ್ಣ ಅಂತ ಹೆಸರು. ಇನ್ನೊಂದು ಪರ್ಣ ಅಂತ ಹೇಳಿದರೆ ಬೀಳುವಂಥದ್ದು, ಕೆಳಗಡೆ ಬೀಳುವಂಥದ್ದು, ಪತನ.
ಪತನ ಇಲ್ಲದೇ ಇರುವಂಥವಳು. ಕೆಳಗಡೆ ಬೀಳೋದಂದ್ರೆ ಏನೋ ಕಾಲ್ ತಾಗಿ ಕೈ ತಾಗಿ ಬೀಳುವಂಥದ್ದಲ್ಲ, ಪತನವಾಗುವಂಥದ್ದು. ಪತನ ಇಲ್ಲದೇ ಇರುವವಳು ಅಪರ್ಣ. ಆಮೇಲೆ ಚಂಡಿಕಾ, ಚಂಡ. ಚಂಡ ಅಂತ ಹೇಳಿದರೆ ಭಯಂಕರ ತೀಕ್ಷ್ಣವಾದ ಪ್ರಕಾಶ. ನಾಮ ರಾಮಾಯಣದಲ್ಲಿ ಚಂಡ ಕಿರಣ ಕುಲ ಮಂಡನ ರಾಮ್ ಅಂತ ಬರುತ್ತೆ. ಚಂಡ ಕಿರಣ, ಚಂಡ ಕಿರಣ ಅಂತಲ್ಲ, ಅದು ಚಂಡ ಕಿರಣ, ತೀಕ್ಷ್ಣವಾದ ಕಿರಣ, ಅತೀ ಪ್ರಕಾಶವಾದ ಕಿರಣ, ಅದು ಚಂಡ. ಹಾಗೆ ಚಂಡಿಕಾ ಅಂತ ಹೇಳಿದ್ರೆ ಅತೀ ತೀಕ್ಷ್ಣವಾದ ಬುದ್ಧಿ ಇರುವಂಥವಳು ಚಂಡಿಕಾ. ಚಂಡ ಮುಂಡಾಸರ ನಿಶೂದಿನಿ. ಚಂಡ ಮುಂಡರು ಅಂತ ನಮಗೆ ಗೊತ್ತಿದೆ, ಇಬ್ಬರು ರಾಕ್ಷಸರಿದ್ರು. ಹಾಗೆಯೇ ಹಲವಾರು ರಾಕ್ಷಸರು ಇವರ ವಧೆಯನ್ನ ಮಾಡಿದಂಥವಳು. ಚಂಡ ಮುಂಡರನ್ನ ಸಂಹಾರ ಮಾಡಿ ಚಾಮುಂಡ ಅಂತ ಹೆಸರು ಬಂತು ಅವಳಿಗೆ. ಚಂಡ ಮುಂಡಾಸುರ ನಿಶೂದಿನಿ ಇಬ್ಬರನ್ನು ಸಂಹಾರ ಮಾಡಿದ್ಲು. ಹಾಗೆಯೇ ಮಧುಕೈಟಭರು, ಮಹಿಷಾಸುರ, ರಕ್ತಬೀಜ, ಧೂಮ್ರಲೋಚನ, ಶುಂಭ ನಿಶುಂಭ ಅಂತೇಳಿ 9 ಜನ ರಾಕ್ಷಸರನ್ನ, ಸುಮಾರು ಹಲವಾರು ರಾಕ್ಷಸರನ್ನು ಕೊಂದಿದ್ದಾಳೆ ಅವಳು, ಸಂಹಾರ ಮಾಡಿದಾಳೆ. ಆದರೆ ಪ್ರಮುಖರಾದವರು ಈ 9. ನಮ್ಮ ದೇಹದಲ್ಲಿ ಕೂಡ 9 ದ್ವಾರಗಳಿವೆ. ಪ್ರತಿ ದ್ವಾರವೂ ರಾಕ್ಷಸ ರೂಪದಲ್ಲಿದ್ದರೆ ನೋಡಿಕೊಳ್ಬೇಕು, ನಾನು ರಾಕ್ಷಸಳಾಗಿದ್ದೇನೋ ದೇವತೆಯಾಗಿದ್ದೇನೋ ಅಂತ ಹೇಳಿ. ಹಾಗಾಗಿ ನಮ್ಮ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಳಲೇಬೇಕು. ಕ್ಷರಾಕ್ಷರಾತ್ಮಿಕ ಸರ್ವಲೋಕೇಶಿ ವಿಶ್ವಧಾರಿಣಿ. ಕ್ಷರ ಅಕ್ಷರಾತ್ಮಿಕ. ಕ್ಷರ ಅಂತ ಹೇಳಿದ್ರೆ ನಾಶವಾಗುವಂಥದ್ದು, ಅಕ್ಷರ ಅಂತ ಹೇಳಿದ್ರೆ ನಾಶವೇ ಇಲ್ಲದೆ ಇರುವಂಥದ್ದು. ಈಗ ನಾವು ನೋಡಿದ್ದೇವೆ ಪ್ರಪಂಚ ನಾಶವಾಗುವಂಥದ್ದು, ಅದು ಅವಳೇ. ಕ್ಷರ ಆತ್ಮಿಕ ಅವಳೇ. ಹಾಗೆಯೇ ಅಕ್ಷರವಾಗಿರುವಂಥದ್ದು ಯಾವುದು? ಪರಬ್ರಹ್ಮ, ಅದು ಆತ್ಮಿಕಳು ಅವಳೇ. ಹಾಗಾಗಿ ಕ್ಷರಾಕ್ಷರಾತ್ಮಿಕ ಸರ್ವಲೋಕೇಶಿ, ಎಲ್ಲ ಲೋಕಗಳಿಗೂ ಅವಳೇ ಈಶಾ ಅಂದರೆ ವಶದಲ್ಲಿ ಇಟ್ಕೊಂಡಿರುವಂಥವಳು. ಎಷ್ಟು ಲೋಕಗಳಿವೆ? 14 ಲೋಕಗಳಿವೆ. ಇದು ನಾವು ನೋಡಿದ್ದೇವೆ. ಭೂ ಭುವ ಸುವ ಜನ ಮಹಾ ತಪ ಸತ್ಯಂ ಅಂತ ಹೇಳುವ 7 ಉತ್ತಮವಾದ ಲೋಕಗಳು. ಹಾಗೆಯೇ ಅತಲ ವಿತಲ ಸುತಲ ರಸಾತಲ ಮಹಾತಲ ತಲಾತಲ ಪಾತಾಳ ಅಂತ ಹೇಳುವ 7 ಅಧೋಗತಿಯಲ್ಲಿರುವಂತಹ ಲೋಕಗಳು. ಒಟ್ಟು 14 ಲೋಕಗಳು. ಎಲ್ಲ ಲೋಕಗಳಿಗೂ ಅವಳೇ ಈಶಿ. ವಿಶ್ವಧಾರಿಣಿ, ವಿಶ್ವವನ್ನು ಧರಿಸಿರುವಂಥವಳು ವಿಶ್ವಧಾರಿಣಿ. ತ್ರಿವರ್ಗದಾತ್ರಿ ಸುಭಗ, ತ್ರ್ಯಂಬಕ, ತ್ರಿಗುಣಾತ್ಮಿಕ. ತ್ರಿವರ್ಗದಾತ್ರಿ, ತ್ರಿವರ್ಗ ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ 4 ಇದೆ. ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷವನ್ನು ಕೊಡ್ತಾಳೆ ಅಂತ ಹೇಳಾಯಿತು. ಈಗ ಇದು ಕೂಡ ಅವಳೇ ಕೊಡ್ತಾಳೆ. ತ್ರಿವರ್ಗದಾತ್ರಿ. ಸುಭಗ, ಭಗ ಅಂತ ಹೇಳಿದ್ರೆ ಸೂರ್ಯ. ಬೇರೆ ಬೇರೆ ಅರ್ಥಗಳಿವೆ, ಒಂದು ಅರ್ಥ ಸೂರ್ಯ. ಹಾಗೆಯೇ ಸೂರ್ಯನಲ್ಲಿರುವ ಪ್ರಕಾಶವೂ ಅವಳೇ. ಭಗ ಅಂತ ಹೇಳಿದ್ರೆ ಬಾಲಾ ತ್ರಿಪುರ ಸುಂದರಿ ಅಂತ ಹೇಳ್ತೀವಿ, ಅವಳಿಗೆ ಕೂಡ ಭಗ ಅಂತ ಹೆಸರಿದೆ. ತ್ರ್ಯಂಬಕ, 3 ಕಣ್ಣುಗಳು ಇರುವಂಥವಳು. ಈ 3 ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಲ್ಲ ನಮಗೆ ಗೊತ್ತಿದೆ. ಟ್ರಯಾಡ್ ಅಂತ ಹೇಳ್ತೀವಿ. ಅಂದರೆ ಅದು 3 ಗುಣ ಇರ್ಬೋದು, 3 ಕಾಲ ಇರ್ಬೋದು, 3 ಅವಸ್ಥೆಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಎಲ್ಲವನ್ನು ಸೇರಿಸಿ ತ್ರ್ಯಂಬಕ ಅಂತ ಹೇಳ್ತಾರೆ. ತ್ರಿಗುಣಾತ್ಮಿಕ, ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣಗಳಲ್ಲಿಯೂ ಇರುವಂಥವಳು ಅವಳೇ. ಸ್ವರ್ಗಾಪವರ್ಗದ ಶುದ್ಧ ಜಪ ಪುಷ್ಪ ನಿಭಾಕೃತಿ. ಸ್ವರ್ಗ ಅಪವರ್ಗದ ಎರಡನ್ನೂ ಕೊಡುವಂಥವಳು. ಯಾವುದೆಲ್ಲ? ಸ್ವರ್ಗದ, ಅಪವರ್ಗದ. ಸ್ವರ್ಗ ಅಂದ್ರೆ ಏನು? ಯಾವ ಭೋಗವು ನಾವು ಉಪಯೋಗಿಸಿದ ನಂತರ ನಾಶವಾಗಿ ಹೋಗತ್ತೋ, ಯಾವ ಸಂಪತ್ತು ಉಪಯೋಗಿಸಿದ ನಂತರ ನಾಶವಾಗುತ್ತೋ ಅದಕ್ಕೆ ಹೆಸರು ಸ್ವರ್ಗ. ಅಪವರ್ಗ ಶಾಶ್ವತವಾದ ಸಂಪತ್ತು, ಶಾಶ್ವತವಾಗಿರುವಂಥದ್ದಕ್ಕೆ ಹೆಸರು ಅಪವರ್ಗ. ಸ್ವರ್ಗ ಅಪವರ್ಗ. ಸ್ವರ್ಗಕ್ಕೆ ಹೋಗಬೇಕು ಅಂತ ನಾವು ಹೇಳ್ತೀವಿ. ಸ್ವರ್ಗಕ್ಕೆ ಹೋದರೆ ಮತ್ತೆ ಬರಬೇಕು ವಾಪಸ್ ಇಲ್ಲಿಗೆ. ಪುನರಪಿ ಜನನಂ ಇದ್ದೇ ಇದೆ ಮತ್ತೆ. ಹಾಗಾಗಿ ಸ್ವರ್ಗ ಸುಖ ಬೇಡ. ಅದರಿಂದ ಮೀರಿ ಮತ್ತೆಯೂ ಏನಿದೆಯೋ ಶಾಶ್ವತವಾಗಿ ಯಾವುದಿದೆಯೋ ಅದು ಬೇಕು. ಅಂದರೆ ಸ್ವರ್ಗವನ್ನೂ ಕೊಡ್ತಾಳೆ ಅವಳು. ಒಂದೇ ಸಲ ಮೇಲಕ್ಕೆ ಹೋಗೋಕ್ಕಾಗತ್ತಾ? ಸ್ವಲ್ಪ 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 ಮೇಲಕ್ಕೆ ಹೋಗೋದು. ಸ್ವರ್ಗಕ್ಕೆ ಹೋಗಿ ಬಂದು ಮತ್ತೆ ಸ್ವರ್ಗಕ್ಕೆ ಹೋಗಿ ಬಂದು ಮತ್ತೆ ಕೊನೆಗೆ ನಾವು ಈ ಅಪವರ್ಗಕ್ಕೆ ತಲುಪುವಂಥದ್ದು. ಹಾಗೆ ಎರಡನ್ನೂ ಕೊಡುವಂಥವಳು ಅವಳೇ. ಶುದ್ಧ, ಪರಿಶುದ್ಧಳಾಗಿರುವಂಥವಳು.
ಜಪಾಪುಷ್ಪ ನಿಭಾಕೃತಿ. ಜಪಾಪುಷ್ಪ ಅಂತ ಹೇಳಿದ್ರೆ ದಾಸವಾಳ ಹೂ. ಕೆಂಪಗಿರುವ ದಾಸವಾಳ ಹೂ ಯಾವ ಥರದ ಒಂದು ಸುಂದರವಾಗಿದೆಯೋ, ಯಾವ ಕಾಂತಿ ಇದೆಯೋ ಅದೇ ಥರದ ಕಾಂತಿ ಇರುವಂಥವಳು. ಆಕೃತಿ ಅವಳದು ಹಾಗಿದೆ. ಇದು ನಾವು ಅವಳ ಸ್ಥೂಲ ರೂಪದ ವರ್ಣನೆಯನ್ನು ಮಾಡಿದಾಗ ನಾವು ನೋಡಿದ್ದೇವೆ. ಓಜೋವತಿ ದ್ಯುತಿಧರ ಯಜ್ಞ ರೂಪ ಪ್ರಿಯವ್ರತ. ಓಜಸ್, ಓಜಸ್ ಅಂತ ಹೇಳಿದ್ರೆ ಅದು 8ನೆಯ ಧಾತು ಅಂತ ಹೇಳ್ತಾರೆ. 7 ಸಪ್ತ ಧಾತುಗಳು ನಮಗೆ ಗೊತ್ತಿದೆ. ಚರ್ಮ, ರಕ್ತ, ಮಾಂಸ, ಮಜ್ಜೆ, ಮೂಳೆ, ಕೊಬ್ಬು, ಆಮೇಲೆ ವೀರ್ಯ, ಇದೆಲ್ಲವೂ ಸಪ್ತ ಧಾತುಗಳು. ಇದು 8ನೆಯ ಧಾತು ಅಂತ ಹೇಳ್ತಾರೆ ಇದಕ್ಕೆ ಓಜಸ್. ನಾವು ತಿಂದ ಆಹಾರ ಆಗಿರಲಿ ಅಥವಾ ಮನಸ್ಸಿಗೆ ತೆಗೆದುಕೊಂಡಂಥ ಆಹಾರ ಆಗಿರಲಿ, ಇದು ಒಂದು ಶಕ್ತಿಯಾಗಿ ಮಾರ್ಪಾಡುಗೊಳ್ಳತ್ತೆ. ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಬೆನ್ನೆಲುಬಲ್ಲಿರತ್ತಂತೆ. ಇದಕ್ಕೆ ಹೆಸರು ಓಜಸ್. ಹಾಗೆ ಓಜೋವತಿ, ಆ ಥರದ ಓಜಸ್ ಇರುವಂಥವಳು ಓಜೋವತಿ. ದ್ಯುತಿಧರ, ದ್ಯುತಿ ಅಂತ ಹೇಳಿದ್ರೆ ಕಾಂತಿ, ಶೈನಿಂಗ್ ಇರುವಂಥವಳು. ಯಜ್ಞ ರೂಪ, ಯಾವುದೇ ಯಜ್ಞ ಇರಲಿ ಅವಳಲ್ಲಿದ್ದಾಳೆ, ಅದು ಅವಳ ರೂಪವೇ. ಯಾವ ಯಜ್ಞ? ಯಾವುದೋ ದೊಡ್ಡ ಚಂಡಿ ಯಜ್ಞ, ಗಣಪತಿ ಯಜ್ಞ ಎಲ್ಲ ಮಾಡ್ತಾರಲ್ಲ, ಅದು ಅವಳೇ. ಆದರೆ ನಮಗೆ ಗೊತ್ತಿರುವಂಥ ಯಜ್ಞ ಪಂಚಯಜ್ಞಗಳು. ಹಲವಾರು ಬಾರಿ ನಾವು ಪಂಚಯಜ್ಞಗಳ ಬಗ್ಗೆ ವಿಚಾರವನ್ನು ವಿನಿಮಯ ಮಾಡಿಕೊಂಡಿದ್ದೇವೆ. ದೇವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಈ ಯಜ್ಞಗಳು ನಾವು ಪ್ರತಿದಿನ ಮಾಡಲೇಬೇಕಾದಂಥದ್ದು. ಪ್ರತಿದಿನ ಮಾಡಬೇಕಾದದ್ದು. ನಾವು ಯಾವತ್ತೂ ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಅಂತೇಳಿ ಪೋಸ್ಟ್ಪೋನ್ ಮಾಡುವಾಗೆ ಇಲ್ಲ. ಈ ಪಂಚಯಜ್ಞಗಳನ್ನು ತುಂಬ ಇಷ್ಟಪಡುವಂಥವಳು, ಹಾಗೆಯೇ ಅದರಲ್ಲೇ ಇರುವಂಥವಳು. ಯಜ್ಞರೂಪ ಪ್ರಿಯವ್ರತ, ಯಾವುದೇ ಥರದ ವ್ರತ ಅಂತ ಹೇಳಿದರೆ ಮನಸ್ಸಿನಲ್ಲಿ ಮಾಡುವಂಥ ಒಂದು ಸಂಕಲ್ಪ. ಆಮೇಲೆ ಇವತ್ತು ಸಂಕಲ್ಪ ಮಾಡಿ ನಾಳೆಗೆ ಬಿಟ್ಟು ಬಿಡೋದು ಅದಲ್ಲ. ಸಂಕಲ್ಪ ಮಾಡಿ ಅದರಲ್ಲಿ ಸ್ಥಿರವಾಗಿರುವಂಥದ್ದು, ಇದು ಅವಳಿಗೆ ತುಂಬ ಇಷ್ಟ. ಯಾವುದೇ ಆಗಿರಲಿ, ಉತ್ತಮವಾದ ವ್ರತ ಅದನ್ನು ಮಾಡಿದಾಗ ಅವಳಿಗೆ ತುಂಬ ಇಷ್ಟ ಆಗತ್ತೆ. ದುರಾರಾಧ್ಯ ದುರಾಧರ್ಷ ಪಾಟಲಿ ಕುಸುಮ ಪ್ರಿಯ. ದುರಾರಾಧ್ಯ ಅಂದರೆ ನಮ್ಮ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ತೆಗೆದುಕೊಂಡು ಬರದೇ ಇದ್ದರೆ ಅವಳು ಸಿಗೋದು ತುಂಬ ಕಷ್ಟ ಇದೆ. ಅವಳ ಆರಾಧನೆ ಮಾಡೋದು ತುಂಬ ಕಷ್ಟ ಇದೆ. ದುರಾರಾಧ್ಯ, ಅವಳು ಸಿಗೋದಿಲ್ಲ. ಸೌಂದರ್ಯ ಲಹರಿಯ ಒಂದು ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಹಾಗೆ ಹೇಳ್ತಾರೆ. ಪುರಾರಾತೆ 95ನೇ ಶ್ಲೋಕ ಅನ್ಸುತ್ತೆ. ಪುರಾರಾತೇರಂತ ಪುರಮಸಿ ತತ ತ್ವಚ್ಚರಣಯೋ ಸಪರ್ಯಾ ಮರ್ಯಾದ ಕರಲ ತರಣಾನಾಂ ಅಸುಲಭ. ಸುಲಭ ಇಲ್ಲ. ಯಾವಾಗ? ಇಂದ್ರಿಯಗಳು ಹತೋಟಿಯಲ್ಲಿ ಇಲ್ಲದೆ ಇದ್ದಾಗ. ಅದುವೇ ದುರಾರಾಧ್ಯ. ಹಾಗಾಗಿ ಇಂದ್ರಿಯಗಳು ನಮ್ಮ ವಶದಲ್ಲಿ ತೆಗೆದುಕೊಂಡು ಬರುವಂಥದ್ದು ನಮಗೆ ಅತಿ ಅಗತ್ಯ. ಆಮೇಲೆ ದುರಾಧರ್ಷ. ಧರ್ಷ ಅಂತೇಳಿದರೆ ಧೈರ್ಯ. ಆಧರ್ಷ ಅಂತ ಹೇಳಿದ್ರೆ ಯಾವತ್ತೂ ಧೈರ್ಯದಲ್ಲಿ ಇರುವಂಥವತ್ತು. ದುರಾಧರ್ಷ ಅಂತ ಹೇಳಿದ್ರೆ ಅವಳು ಧೈರ್ಯದಲ್ಲಿ ಯಾವತ್ತೂ ಇರುವ ಕಾರಣ ಅವಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಯಾರಾದರೂ ಪ್ರಯತ್ನ ಮಾಡಿದರೆ ಅವಳು ಸಿಗೋದಿಲ್ಲ. ಉತ್ತಮ ದೃಷ್ಟಿಯಿಂದ ಖಂಡಿತವಾಗಿಯೂ ಸಿಗ್ತಾಳೆ, ಆದರೆ ಕೆಟ್ಟ ದೃಷ್ಟಿಯಿಂದ ಮಾಡಿದರೆ ಖಂಡಿತವಾಗಿಯೂ ಸಿಗೋದಿಲ್ಲ. ದುರಾಧರ್ಷ. ಪಾಟಲಿ ಕುಸುಮ ಪ್ರಿಯ. ದಾಸವಾಳ ಹೂವಿನ ಹಾಗೆ ಇನ್ನೊಂದು ಹೂ ಪಾಟಲಿ ಕುಸುಮ ಅಂತ ಹೆಸರು. ಅದು ಕೂಡ ಅವಳಿಗೆ ತುಂಬ ಇಷ್ಟ. ಹಲವು ಹೂಗಳ ಬಗ್ಗೆ ಅವರು ಹೇಳುತ್ತಾರೆ ಇಲ್ಲಿ. ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ. ಮಹತಿ, ಮಹತ್ತರವಾದದ್ದು, ಶ್ರೇಷ್ಠವಾದದ್ದು, ಉತ್ತಮವಾದದ್ದು, ಮಹತ್, ಅದು ಮಹತಿ. ಅವಳು ಶ್ರೇಷ್ಠವಾದವಳು. ಇನ್ನೊಂದು ಮಹತಿ ಅಂತ ಹೇಳಿದ್ರೆ ನಾರದನ ವೀಣೆಯೋ ತಂಬುರವೇನೋ ಹಿಡ್ಕೊಳ್ತಾನಲ್ಲ ನಾರದ. ನಾರಾಯಣ 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 ಅದನ್ನು ಮೀಟಿದ್ರೆ ಸಾಕು, ನಾರಾಯಣ ಅಂತಲೇ ಬರುತ್ತಂತೆ ಅದರಿಂದ. ಅದು ಕೂಡ ಅವಳೇ ಅಂತೆ. ನೋಡಿ, ಎಷ್ಟು ವಾದ್ಯಗಳು ಕೂಡ ಅವಳೇ. ಯಾವುದು ಅವಳಲ್ಲ. ಇಲ್ಲೇನೋ ನಾರದ ಹಿಡ್ಕೊಂಡಿರುವ ವೀಣಾ ಮಹತಿ ಅವಳು ಅಂತ ಹೇಳ್ತಾರೆ. ನಾವು ವೀಣೆ ಹಿಡ್ಕೊಂಡ್ರು ಅದು ಕೂಡ ಅವಳೇ. ಯಾವುದೇ ವಾದ್ಯ ಹಿಡ್ಕೊಂಡ್ರು ಅದು ಅವಳೇ. ಇದು ಮಹತಿ. ಇನ್ನೊಂದು ಮಹತಿ ಅಂತ ಹೇಳಿದ್ರೆ ಬುದ್ಧಿ. ಉತ್ತಮವಾದ ಬುದ್ಧಿಗೆ ಮಹತಿ ಅಂತ ಹೆಸರು. ಇದೆಲ್ಲವೂ ಅವಳೇ. ಮೇರು ನಿಲಯ.
ಸುಮೇರು ಮಧ್ಯ ಶೃಂಗತ್ಸ್ಥ ಅಂತ ನೋಡಿದೆ ಒಂದ್ಸಲ. ಮೇರು ಪರ್ವತಗಳು, ಬ್ರಹ್ಮ ವಿಷ್ಣು ಶಿವ ಅಂತ ಹೇಳುವ 3 ಶಿಖರಗಳ ಮಧ್ಯದಲ್ಲಿ ಇರುವಂಥದ್ದು ಮೇರು ಪರ್ವತ. ಇದರಲ್ಲಿ ಅವಳು ವಾಸ ಮಾಡ್ತಾಳೆ. ಹಾಗೆ ಇನ್ನೊಂದು ಮಹಾಮೇರು, ಅದರಲ್ಲಿ ಕೂಡ ಮಧ್ಯದಲ್ಲಿ ಅವಳಿದ್ದಾಳೆ. ಬಿಂದು ರೂಪದಲ್ಲಿ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ ಇರ್ತಾಳೆ. ಮಹಾಮೇರು ನಿಲಯ ಅಂತಾಯಿತು. ಇನ್ನೊಂದು ನಮ್ಮ ಬೆನ್ನುಹುರಿ, ಸ್ಪೈನಲ್ ಕಾರ್ಡ್, ಇದಕ್ಕೆ ಕೂಡ ಮೇರು ಅಂತ, ಮೇರುದಂಡ ಅಂತ ಇದೆ ನೋಡಿ, ಹೆಸರೇ ಮೇರುದಂಡ. ಅದರಲ್ಲಿ ಕೂಡ ಮೇಲ್ಗಡೆ ಬಂದು ಸಹಸ್ರಾರದಲ್ಲಿ ವಾಸ ಮಾಡ್ತಾಳೆ ಮೇರು ನಿಲಯ. ಮಂದಾರ ಕುಸುಮ ಪ್ರಿಯ, ಇನ್ನೊಂದು ಹೂವು ಮಂದಾರ, ಮಂದಾರ ಕುಸುಮ ಪ್ರಿಯ. ವೀರಾರಾಧ್ಯ ವಿರಾಟ್ ರೂಪ ವಿರಜಾ ವಿಶ್ವತೋಮುಖಿ. ವೀರಾರಾಧ್ಯ, ಇಲ್ಲಿ ವೀರ ಅಂತ ಹೇಳಿದ್ರೆ ಮತ್ತೆ ಹಲವಾರು ಅರ್ಥಗಳು ಬರುತ್ತೆ. ವೀರ ಅಂತ ಹೇಳಿದ್ರೆ ಒಂದರ್ಥ ಗಣೇಶ, ಗಣೇಶನಿಂದ ಆರಾಧಿಸಲ್ಪಡುವವಳು. ಇನ್ನೊಂದು ವೀರ ಅಂತ ಹೇಳಿದ್ರೆ ವೀರರು, ಯುದ್ಧದಲ್ಲಿ ಯೋಧರು, ಯುದ್ಧ ಮಾಡುವಂತಹ ವೀರರು, ಅವರು ಅವಳ ಆರಾಧನೆ ಮಾಡ್ತಾರೆ. ಹಾಗೆಯೇ ಇನ್ನೊಂದು ವೀರ ಅಂತ ಹೇಳಿದ್ರೆ ಯಾರು ಇಂದ್ರಿಯಗಳನ್ನು ಜಯಿಸಿದ್ದಾರೋ, ಯಾರು ಅಹಂಕಾರವನ್ನು ಜಯಿಸಿದ್ದಾರೋ ಅವರಿಗೆ ಹೆಸರು ವೀರ. ಹೀಗೆಯೇ ಇವರೆಲ್ಲರಿಂದ ಆರಾಧನೆ ಪಡಲ್ಪಡುವವಳು ವೀರಾರಾಧ್ಯ. ವಿರಾಟ್ ರೂಪ, 11ನೆಯ ಅಧ್ಯಾಯ ಭಗವದ್ಗೀತೆ, ವಿಶ್ವರೂಪ ದರ್ಶನ ಯೋಗ. ವಿರಾಟ್ ರೂಪ, ಅದೇ ಅವಳದ್ದು ವಿರಾಟ್ ರೂಪ. ವಿರಜ, ರಜ ಅಂದರೆ ಇಲ್ಲಿ ರಜೋಗುಣ, ರಜೋಗುಣ ಇಲ್ಲದೆ ಇರುವಂಥದ್ದು, ಅಂದರೆ ಸಾತ್ವಿಕ ಗುಣ ಪ್ರಧಾನವಾಗಿ ಅತೀತಳಾಗಿರುವವಳು ವಿರಜ. ವಿಶ್ವತೋಮುಖಿ, ಎಲ್ಲ ವಿಶ್ವವೇ ಅವಳ ಮುಖ. ನಾವೆಲ್ಲ ಯಾರು ಹಾಗಾದ್ರೆ? ಸಂಶಯ ಏನೂ ಇಲ್ಲ, ನಾವೆಲ್ಲರೂ ಅವಳೇ. ಎಷ್ಟು ಸಂತೋಷ ಪಡಬೇಕು ನಾವೆಲ್ಲ. ಹಾಗಾದರೆ ಯಾವತ್ತೂ ಕೂಡ ದುಃಖದಲ್ಲಿ ಇರಲೇಬಾರ್ದು. ಅವಳು ಯಾವತ್ತೂ ದುಃಖದಲ್ಲಿ ಇರೋದಿಲ್ಲ. ನಾನು ಅವಳೇ ತಾನೆ. ಅಹಮಿತ್ಯೇವ ವಿಭಾವಯೇ ಭವಾನಿ. ಅಹಮಿತಿ, ನೀನೇ ನಾನು, ನಾನೇ ನೀನು ಅಲ್ವಾ? ಹಾಗಾಗಿ ಯಾವತ್ತಾದರೂ ಏನಾದರೂ ಮನಸ್ಸಿಗೆ ಸಂಕಟ, ದುಃಖ, ಕಷ್ಟ ಆದಾಗ ಇದು ನೆನ್ಪಿಟ್ಕೊಳ್ಬೇಕು. ಓಹೋ, ನಾನು ಯಾರು? ನಾನು ಅವಳೇ ತಾನೆ. ಅವಳು ನೋಡಿದರೆ ಯಾವತ್ತೂ ಸಂತೋಷವಾಗಿರ್ತಾಳೆ, ಹಾಗಾದರೆ ನಾನು ಸಂತೋಷವಾಗಿರ್ತೇನೆ ಅಂತ ನಮಗೆ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು. ಪ್ರತ್ಯಕ್ ರೂಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ. ಪ್ರತ್ಯಕ್ ರೂಪ, ಪ್ರತ್ಯಕ್ಷಿತಿ ರೂಪ ಅಂತ ಒಂದ್ಸಲ ನೋಡಿದೆವು. ಪ್ರತ್ಯಕ್ ಅಂತ ಹೇಳಿದರೆ ಅಂತರಂಗವನ್ನು ನೋಡಿಕೊಳ್ಳುವಂಥದ್ದು, ಅಂತರ್ಮುಖವಾಗುವಂಥದ್ದು. ನಾವೀಗ ಹೇಗಿದ್ದೇವೆ? ಬಹಿರ್ಮುಖ. ಯಾವತ್ತು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಇದು ನಮಗೆ ಭಾರಿ ಕುತೂಹಲ. ನಮ್ಮ ಒಳಗೇನಾಗ್ತಾ ಇದೆ, ಅಂತರಂಗದಲ್ಲಿ ಏನಾಗ್ತಾ ಇದೆ, ನನ್ನ ಮನಸ್ಸು ಯಾಕೆ ಈ ರೀತಿ ಇದೆ, ನನಗೆ ಯಾಕೆ ಕೋಪ ಬರ್ತಾ ಇದೆ, ನನಗೆ ಯಾಕೆ ಅಸೂಯೆ ಆಗ್ತಾ ಇದೆ, ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವಂಥದ್ದು. ಇದು ಪ್ರತ್ಯಕ್ ಅಂದರೆ ಅಂತರಂಗ. ಅಂತರಂಗದಲ್ಲಿರುವಂಥವಳು ಅವಳೇ ಪ್ರತ್ಯಕ್ ರೂಪ. ಪರಾಕಾಶ, ಪರ ಆಕಾಶ, ಶ್ರೇಷ್ಠವಾದ ಆಕಾಶ. ಕಾಶ ಅಂತ ಹೇಳಿದ್ರೆ ಪ್ರಕಾಶ, ಅಂದರೆ ಬೆಳಕು. ಅದಕ್ಕೆ ಪ್ರಕಾಶ ಅಂತ ಬಂದಿರೋದು, ಅದಕ್ಕೆ ಕಾಶಿ ಅಂತ ಬಂದಿರೋದು. ಅಂದರೆ ಯಾವತ್ತೂ ಬೆಳಕಿರುವಂಥದ್ದು ಇದು ಕಾಶ. ಆಕಾಶ, ಯಾವತ್ತೂ ಬೆಳಕಿರುವಂಥದ್ದು ಆಕಾಶ. ಪರಾಕಾಶ, ಶ್ರೇಷ್ಠವಾದ ಆಕಾಶ. ಕೆಲವು ಕಡೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಎರಡು ಕೈಯನ್ನು ಎತ್ತಿ ಮೇಲಕ್ಕೆತ್ತಿ ನಮಸ್ಕಾರ ಮಾಡಿದಾಗ ನಮ್ಮ ಈ ತಲೆಯಿಂದ ಮೇಲ್ಗಡೆ ಕೈ ಎಲ್ಲಿವರೆಗೆ ಈ ಜೋಡಿಸುವಂಥದ್ದು ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರೆಗೆ ಅದು ಪರಾಕಾಶ ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಂದು ಆರಾ ಇರುತ್ತೆ ನೋಡಿ, ಒಂದು ಶಕ್ತಿಯ ಎನರ್ಜಿ ಲೆವೆಲ್ ಅಂತ ಹೇಳ್ತೀವಿ, ಅದಿರುತ್ತೆ. ಅದು ಇಷ್ಟರವರೆಗೆ, ಇಷ್ಟು ಎತ್ತರದವರೆಗೆ ಇರುತ್ತಂತೆ. ಅದಕ್ಕೆ ಪರಾಕಾಶ ಅಂತ ಒಂದು ಕಡೆ ಹೇಳ್ತಾರೆ. ಉತ್ತಮವಾದ ಆಕಾಶ ಅಂತ ಹೇಳ್ಬೋದು. ಅದು ಪರಾಕಾಶ, ಅದು ಅವಳೇ. ಪ್ರಾಣದ ಪ್ರಾಣರೂಪಿಣಿ, ಪ್ರಾಣವನ್ನು ಕೊಡುವಂಥವಳು ಅವಳೇ. ಮುಕ್ತಿದ ಮುಕ್ತಿರೂಪಿಣಿ. ಹಾಗೆ ಇಲ್ಲಿ ಪ್ರಾಣದ ಪ್ರಾಣರೂಪಿಣಿ, ಪ್ರಾಣವೇ ಅವಳು. ನಮ್ಮ ಒಳಗಿರುವಂತಹ ಈ ಪ್ರಾಣ ಇಲ್ಲ ಅಂತಾದರೆ ದೇಹವೂ ಇಲ್ಲ. ಪ್ರಾಣ ಬೇರೆ, ಆತ್ಮ ಬೇರೆ, ನೆನ್ಪಿಟ್ಕೊಳ್ಬೇಕು. ಆದರೆ ಎಲ್ಲವೂ ಅವಳೇ. ಪ್ರಾಣ ರೂಪಿಣಿ. ಮಾರ್ತಾಂಡ ಭೈರವ ಆರಾಧ್ಯ ಮಂತ್ರಿಣಿ ನ್ಯಸ್ತ ರಾಜ್ಯದೂಹು. ಮಾರ್ತಾಂಡ ಭೈರವ ಆರಾಧ್ಯ. ಇಬ್ಬರು ಅಸುರರಿದ್ರಂತೆ.
ಮಲ್ಲಾಸುರ ಮತ್ತು ಮಣಿಕಾಸುರ ಅಂತ ಹೇಳಿ ಅವರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಶಿವ ಮಲ್ಲಾರಿ ಅಂತ ಹೇಳುವ ಒಬ್ಬ ವ್ಯಕ್ತಿಯ ರೂಪ ತಾಳಿ ಬರ್ತಾನೆ. ಆ ಶಿವನಿಗೆ ಹೆಸರು ಮಾರ್ತಾಂಡ ಭೈರವ ಅಂತ. ಅವನು ನಮ್ಮ ಜಗನ್ಮಾತೆಯನ್ನು ಪೂಜಿಸಿದ ಕಾರಣ ಅವಳಿಗೆ ಮಾರ್ತಾಂಡ ಭೈರವಾರಾಧ್ಯ ಅಂತ ಹೆಸರು ಬಂತಂತೆ. ಮಂತ್ರಿಣಿ ನ್ಯಸ್ತ ರಾಜ್ಯದೂಹು. ಯಾರಿಗಾದ್ರೂ ನೆನಪಿದೆಯಾ ಅವಳ ಮಂತ್ರಿಣಿ ಯಾರು ಅಂತ ಹೇಳಿ? ಶ್ಯಾಮಲಾಂಬ ಅವಳ ಮಂತ್ರಿಣಿ. ಮಂತ್ರಿಗೆ ಎಲ್ಲ ಕೆಲಸವನ್ನು ಕೊಟ್ಟು ಬಿಟ್ಟು ಆರಾಮವಾಗಿ ಕೂತಿರ್ತಾಳಂತೆ ನಮ್ಮ ಜಗನ್ಮಾತೆ. ಮಂತ್ರಿಣಿ ಯಾರು? ಶ್ಯಾಮಲಾಂಬ ಯಾರು? ಅದು ಕೂಡ ಅವಳೇ. ಹಾಗಾಗಿ ಅವಳೇ ಇನ್ನೊಂದು ರೂಪದಲ್ಲಿ ಬೇರೆ ಬೇರೆ ಕೆಲಸವನ್ನು ವಹಿಸಿಕೊಂಡು ಒಂದು ರೂಪದಲ್ಲಿ ಸುಮ್ಮನೆ ಕೂತಿರ್ತಾಳಂತೆ. ಮಂತ್ರಿಣಿ ನ್ಯಸ್ತ ರಾಜ್ಯದೂಹು ತ್ರಿಪುರೇಶಿ ಜಯತ್ಸೇನಾ ನಿಸ್ತ್ರೈಗುಣ್ಯ ಪರಾಪರ. ತ್ರಿಪುರೇಶಿ, ತ್ರಿಪುರ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೂ ತ್ರಿಪುರ ಅಂತ ಹೆಸರಿದೆ. ದೇಹವನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾಳೆ. ನಮ್ಮೆಲ್ಲರ ದೇಹವೂ ಅವಳ ವಶದಲ್ಲಿದೆ. ಹಾಗೆಯೇ ಶಿವನಿಗೆ ತ್ರಿಪುರಾಸುರನನ್ನು ಕೊಂದು ಅವನಿಗೆ ತ್ರಿಪುರ ಅಂತಲೇ ಹೆಸರು ಬಂತು. ಅವನ ಹೆಂಡತಿಯಾಗಿ ತ್ರಿಪುರೇಶಿ. ಜಯತ್ಸೇನ, ಯಾವತ್ತು ಅವರಿಗೆ ಅವಳ ಸೇನೆಗೆ ಜಯವೇ. ಅವಳ ಸೇನೆಯ ಬಗ್ಗೆ ನಾವು ಬಂಡಾಸುರ ವಧೆಯಲ್ಲಿ ನೋಡಿದೆವು. ಆ ಸೇನೆ ಯಾವತ್ತು ಕೂಡ ಸೋಲನ್ನೇ ಕಂಡಿಲ್ಲ. ಜಯತ್ಸೇನ. ನಿಸ್ತ್ರೈಗುಣ್ಯ, ಅವಳಿಗೆ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣ ಅಂತ ಹೇಳುವ 3 ಗುಣಗಳು ಇಲ್ಲವೇ ಇಲ್ಲ. ಹಾಗಾಗಿ ಅವಳು ನಿಸ್ತ್ರೈಗುಣ್ಯ, ತ್ರೈಗುಣ್ಯ ಇಲ್ಲದೆ ಇರುವಂಥವಳು ನಿಸ್ತ್ರೈಗುಣ್ಯ. ಪರಾಪರ, ಪರವೂ ಅವಳೇ, ಅಪರವೂ ಅವಳೇ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಒಂದು ಪ್ರಕೃತಿ, ಅದು ನಾನೇ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಇದರಿಂದ ಪರಾ ಪ್ರಕೃತಿ ಹೊಂದಿದೆ ಅರ್ಜುನ. ಭೂಮಿ, ನೀರು, ಆಕಾಶ, ಅಗ್ನಿ, ಇದೆಲ್ಲವೂ ಕೂಡ ನಾನೇ. ಇದು ಒಂದು ಪ್ರಕೃತಿ. ಇದಕ್ಕೆ ಹೆಸರು ಪರಾ ಪ್ರಕೃತಿ. ಇದರಿಂದ ಮೇಲೆ ಇರುವಂಥದ್ದು ಇನ್ನೊಂದಿದೆ ಅರ್ಜುನ, ಅದು ಪರಾ ಪ್ರಕೃತಿ. ಹಾಗೆ ಇಲ್ಲಿ ಪರವೂ ಅವಳೇ, ಅಪರವೂ ಅವಳೇ. ಪರಾಪರ. ಸತ್ಯ ಜ್ಞಾನಾನಂದ ರೂಪ ಸಾಮರಸ್ಯ ಪರಾಯಣ. ಸತ್ಯ, ಜ್ಞಾನ, ಆನಂದ ಎಲ್ಲವೂ ಅವಳೇ. ತೈತ್ತರಿಯ ಉಪನಿಷತ್ತಲ್ಲಿ ಬರುತ್ತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ. ಎಲ್ಲವೂ ಅವಳೇ. ಹಾಗೆಯೇ ಸಾಮರಸ್ಯ ಪರಾಯಣ. ಸಾಮರಸ್ಯ, ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳ್ತಾನೆ ಭಗವಂತ 3ನೇ ಅಧ್ಯಾಯದಲ್ಲಿ. ಸಮತ್ವ, ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದು. ಸುಖ ಬಂದಾಗ ನಾವು ಹೇಗಿರ್ತೇವೆ? ಓಹೋ, ಇನ್ನು ನಮ್ಮನ್ನು ಯಾರು ಹಿಡಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಮೇಲೆ ಹಾರ್ತಾ ಇರ್ತೇವೆ. ದುಃಖ ಬಂದಾಗ ಅಯ್ಯೋ 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 ಅಂತ ಇರ್ತೇವೆ. ಹಾಗಲ್ಲದೆ ಸುಖವನ್ನು ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥದ್ದು ಸಮತ್ವ. ಇದು ಒಂದು ಯೋಗ ಅಂತ ಹೇಳ್ತಾನೆ ಭಗವಂತ. ಹಾಗೆ ಅವಳು ಸಾಮರಸ್ಯದಲ್ಲಿ ಪರಾಯಣಳಾಗಿದ್ದಾಳೆ. ಪರಾಯಣ ಅಂತ ಹೇಳಿದ್ರೆ ಅದರಲ್ಲೇ ಇರುವಂಥದ್ದು. ಸಾಮರಸ್ಯದಲ್ಲಿ ಪರಾಯಣಳಾಗಿದ್ದಾಳೆ. ಕಪರ್ದಿನಿ ಕಲಾಮಾಲ ಕಾಮದು ಕಾಮರೂಪಿಣಿ. ಕಪರ್ದಿನಿ ಅಂತ ಹೇಳಿದರೆ ಜಡೆಯನ್ನು ಹಾಕಿಕೊಂಡಿರುವಂಥದ್ದು ಅಥವಾ ಜಟೆ. ಶಿವನ ಜಟಾಜೂಟ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅವನಿಗೆ ಕಪರ್ದ ಅಂತ ಹೆಸರು. ಜಟಾಜೂಟಧಾರಿಯಾಗಿರುವ ಶಿವನಿಗೆ ಹೆಸರು ಕಪರ್ದ. ಅವನ ಹೆಂಡತಿಯಾದವಳು ಕಪರ್ದಿನಿ. ಅಥವಾ ಇವಳು ಕೂಡ ಹಲವು ರೂಪಗಳಲ್ಲಿ ಜಟೆಯನ್ನು ಧರಿಸಿರ್ತಾಳೆ. ಹಾಗಾಗಿ ಅವಳಿಗೆ ಕಪರ್ದಿನಿ ಅಂತ ಹೆಸರು. ಕಲಾಮಾಲ, ಎಲ್ಲ ಕಲೆಗಳನ್ನು 64 ಕಲೆಗಳಿವೆ. ಕಲೆಗಳನ್ನು ಮಾಲೆಯಾಗಿ ಅವಳು ಧರಿಸಿಕೊಂಡಿದ್ದಾಳೆ. ಕಾಮಧುಕ್ ಕಾಮರೂಪಿಣಿ. ಕಾಮಧುಕ್, ಎಲ್ಲ ಕಾಮ, ನಮಗೆ ಬೇಕಾದ ಎಲ್ಲ ಇಷ್ಟಗಳನ್ನು ಅವಳು ಪೂರೈಸ್ತಾಳೆ. ಕಂಚಿ ಕಾಮಾಕ್ಷಿ, ಯಾವುದೆಲ್ಲ ಆಸೆಗಳಿದೆಯೋ ಅದನ್ನೆಲ್ಲ ಈಡೇರಿಸ್ತಾಳಂತೆ ಅವಳು. ಹೇಗೆ ನೋಡಿ, ಬೇರೆ ದೇವರುಗಳ ಫೋಟೋ ನೋಡಿದರೆ ಎಲ್ಲ ಕೈ ಹೀಗೆ ಅಭಯ ಹಸ್ತ ಇದೆ. ಅದೇ ಲಲಿತಾಮಾತೆ ಅಭಯಹಸ್ತ ಇಲ್ಲ. ಅಭಯಹಸ್ತವನ್ನು ಕೊಡ್ತಾ ಇಲ್ಲ, ಅವಳು ತೋರಿಸ್ತಾ ಇಲ್ಲ. ಅದಕ್ಕೆ ಅದನ್ನು ಕೂಡ ಶಂಕರಾಚಾರ್ಯ ಅದ್ಭುತವಾಗಿ 4ನೇದೋ 5ನೆಯ ಶ್ಲೋಕದಲ್ಲಿ ಅದನ್ನು ಕೂಡ ಹೇಳ್ತಾರೆ ಅವರು.
ಬೇರೆ ದೇವತೆಗಳೆಲ್ಲ ಅಭಿನಯ ಮಾಡದ ಹಾಗೆ ನೀನು ಅಭಿನಯ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ನೀನು ನಿನ್ನ ಕೃಪಾಕಟಾಕ್ಷವನ್ನು ನಿನ್ನ ಪಾದದ ಮೂಲಕ ಸುರಿಸ್ತಾ ಇರ್ತೀಯ. ಹಾಗಿದ್ದಾಗ ಈ ಕೈಯ ಒಂದು ಅಭಿನಯ ಯಾಕೆ ನಿಂಗೆ? ನೋಡಿ ಎಷ್ಟು ಅದ್ಭುತವಾದ ವರ್ಣನೆಯನ್ನು ಆದಿಶಂಕರಾಚಾರ್ಯರು ಈ ಪಾದಗಳ ಮೇಲೆ ಮಾಡ್ತಿದ್ದಾರೆ. ಅದ್ಭುತವಾದ ವರ್ಣನೆ ಅದು. ಬೇರೆಯವರೆಲ್ಲ ಅಭಿನಯ ಮಾಡ್ತಾರೆ, ನೀನು ಅಭಿನಯ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಿನ್ನ ಕಾಲು ಪಾದದಿಂದ ಆ ಥರದ ಕರುಣೆ ಹರಿತಾ ಇರಬೇಕಿದ್ರೆ ಕೈ ಅಗತ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಶಂಕರಾಚಾರ್ಯರು. ಹಾಗೆ ಇಲ್ಲಿ ಅವಳು ಕಾಮಧುಕ್, ನಮಗೆ ಬೇಕಾದ ಎಲ್ಲ ಆಸೆಗಳನ್ನು ಈಡೇರಿಸ್ತಾಳೆ. ಕಾಮರೂಪಿಣಿ, ಯಾವ ರೂಪ ಬೇಕಾದರೂ ಅವಳಿಗೆ ಬೇಕಾದಾಗೆ ಅವಳು ಧರಿಸಬಹುದು. ಹಾಗಾಗಿ ಅವಳು ಕಾಮರೂಪಿಣಿ. ಕಲಾನಿಧಿ ಕಾವ್ಯ ಕಲಾ ರಸಜ್ಞ ರಸಶೇವದಿ. ಕಲಾನಿಧಿ, ಕಲೆಗಳ ಆಗರ. ಯಾವುದೇ ಕಲೆ ತಗೊಳ್ಳಿ, ಅದರ ಆಗರ ಅವಳು ಕಲಾನಿಧಿ. ಕಾವ್ಯ ಕಲಾ, ಕಲೆಗಳಲ್ಲಿ ಒಂದು ಕಾವ್ಯ, ಮಹಾಕಾವ್ಯ ಇದೆ. ಅದು ಕೂಡ ಯಾವುದೇ ಕಾವ್ಯ ಆಗಲಿ, ಆ ಒಂದು ಕಲಾ ಅದು ಕೂಡ ಅವಳೇ. ರಸಜ್ಞ, ರಸವನ್ನು ತಿಳಿದುಕೊಂಡಿರುವಂಥವಳು. ಏನು ರಸ ಅಂತ ಹೇಳಿದರೆ, ಹಣ್ಣಿನ ರಸವೋ? ಅದು ಹೌದು, ಅದು ಅವಳೇ. ಆದರೆ ವೇದದ ಸಾರ, ರಸ ಅಂತ ಹೇಳಿದರೆ ಇಲ್ಲಿ ಸಾರವನ್ನು ತಿಳಿದಂಥವಳು. ನಮಗೂ ಅಷ್ಟೇ, ದೊಡ್ಡ ರಾಮಾಯಣ ಕತೆ ಓದಿದೆವು, 1 ತಿಂಗಳು ರಾಮಾಯಣ ಕತೆ ಓದಿದೆ. ಅದರಲ್ಲಿ ಸಾರ ಏನು ಅದು ಗೊತ್ತಿಲ್ಲ, ಕತೆ ಗೊತ್ತಿದೆ, ಸಾರ ಗೊತ್ತಿಲ್ಲ. ಹಾಗಾಗಬಾರ್ದು. ಕತೆ ಯಾಕೆ ಹೇಳಿದ್ದಾರೆ ನಮಗೆ? ವೇದವನ್ನು ತಿಳಿಸಿಕೊಡೋದಿಕ್ಕೆ ಸ್ವಲ್ಪ ಕಷ್ಟ. ಕಥೆಯ ಮೂಲಕ ಹೇಳಿದರೆ ಸಾಮಾನ್ಯ ಮನುಷ್ಯರಿಗೆ, ನಮ್ಮಂತಹ ಸಾಮಾನ್ಯ ಅಜ್ಞಾನಿಗಳಿಗೆ ಸುಲಭವಾಗಿ ತಿಳಿಸಿಕೊಡಬಹುದು ಅಂತ ಹೇಳುವ ಅರ್ಥದಿಂದ ಈ ಥರದ ಕಾವ್ಯಗಳು, ರಾಮಾಯಣ ಮಹಾಭಾರತ ನಡೆದ ಘಟನೆಯೇ, ಆದರೆ ಇದನ್ನು ಈ ರೀತಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಸಾರವನ್ನು ತಿಳಿದುಕೊಳ್ಳಬೇಕು ನಾವು. ಅವಳು ರಸಜ್ಞ, ಸಾರವನ್ನು ತಿಳಿದುಕೊಂಡಂಥವಳು. ರಸಶೇವದಿಹಿ, ಆ ಸಾರಗಳ, ಮತ್ತೆ ಶೇವದಿ ಅಂತ ಹೇಳಿದರೆ ಸಮುದ್ರ ಅಥವಾ ಆಗರ ಅಂತ ಹೇಳ್ತೀವಿ. ಸಮುದ್ರ ಅಂತ ಹೇಳಿದರೆ ಮುಗಿದೋಯ್ತು ಅಂತ ಇಲ್ಲ, ಅಷ್ಟು ದೊಡ್ಡಕ್ಕಿರುವ ಕಾರಣ ಹಾಗಾಗಿ ಹೇಳ್ತಾ ಇರೋದು ರಸಶೇವದಿ. ಇಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಇನ್ನು 17ನೇ ಅಧ್ಯಾಯ ಸರ್ವಜ್ಞಾನಾನಂದ ಯೋಗ ಅಂತ ಹೆಸರು. ಒಂದು ದಿನ ನಮ್ಮ ಗ್ರೂಪಿನಲ್ಲಿ ಎಲ್ಲ ಹೆಸರುಗಳನ್ನು, ಅಧ್ಯಾಯಗಳ ಹೆಸರುಗಳನ್ನು ಹಾಕ್ತೇನೆ ನಾನು. ಪುಷ್ಟ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ. ಪುಷ್ಟ ಅಂತೇಳಿದರೆ ಪುಷ್ಟಿಯನ್ನು ಕೊಡುವಂಥವಳು. ನಮ್ಮ ದೇಹಕ್ಕೆ ಬೇಕಾದಂತಹ ಪುಷ್ಟಿ ಆದ ಆಹಾರ, ಮನಸ್ಸಿಗೆ ಬೇಕಾದಂತಹ ಪುಷ್ಟಿ, ಅದು ಕೂಡ ಬೇಕಾದಂತಹ ಆಹಾರ ಮನಸ್ಸಿಗೆ. ನೋಡಿ, ನಾವೇನು ಮಾಡ್ತೇವೆ, ದೇಹಕ್ಕೆ ಸರಿಯಾದ ಆಹಾರ ತಗೊಳ್ತೇವೆ. ಯಾಕೆ ಬೇಕು ದೇಹಕ್ಕೆ ಬೇಕಿದೆಲ್ಲ ಅಂತ. ಅದೇ ಮನಸ್ಸಿಗೆ ಯಾವ ಆಹಾರ ತಗೊಳ್ತಿದ್ದೀವಿ? ಯಾರು ಏನು ಬಿಸಾಕಿದ್ರು ತಗೊಳ್ತಾ ಇದ್ದೀವಿ. ಯಾರಾದರೂ ನಮ್ಮನ್ನೇನಾದರೂ ಬೈದರೆ ಅಥವಾ ನಮ್ಮ ಹಿಂದೆ, ನಾನಿರಲಿಲ್ಲ, ಬೇರೆಯವ್ರ ಜೊತೆ ನನ್ನ ಬಗ್ಗೆ ಹೇಳಿದ್ರಂತೆ, ಅವ್ರು ನನಗೆ ಹೀಗೆ ಫೋನ್ ಮಾಡಿ ಹೇಳಿದರೆ ಇನ್ನು ತಿಂಗಳುಗಟ್ಟಲೆ ಅದರ ಬಗ್ಗೆ ಆಲೋಚನೆ ಮಾಡಿ 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 ನನ್ನ ದೇಹ ಮನಸ್ಸು ಹಾಳು, ಅದರ ಜೊತೆ ನಮ್ಮ ಮನೇಲಿರೋರು ಎಲ್ಲರ ದೇಹವು ಮನಸ್ಸು ಹಾಳು ಮಾಡಿ ಹಾಕ್ತಾ ಇದ್ದೇವೆ ನಾವು. ಯಾಕೆ? ಆ ಥರದ ಆಹಾರವನ್ನು ತಗೊಳ್ತಾ ಇದ್ದೀವಿ. ಇವಳು ಪುಷ್ಟಿಯಾದವಳು, ಅಂದರೆ ದೇಹ ಆಗಲಿ ಮನಸ್ಸು ಆಗಲಿ. ಹಾಗೆಯೇ ನಾವು ಕೂಡ ಹೀಗಿರಬೇಕಾದಂಥವರು. ಪುರಾತನ, ಆದಿ. ಇವಳಿಗಿಂತ ಮೊದಲು ಯಾರಿದ್ರು? ಇವಳೇ ತಾನೇ ಇದ್ದಿದ್ದು. ಹಾಗಾಗಿ ಇವಳು ಪುರಾತನ, ಪೂಜನೀಯಳಾದವಳು, ಎಲ್ಲರಿಗೂ ಪೂಜನೀಯಾದವಳು. ಪುಷ್ಕರ ಅಂತ ಹೇಳಿದರೆ ಒಂದು ಅರ್ಥ ತಾವರೆ. ಎಷ್ಟು ಪದಗಳು ಸಂಸ್ಕೃತದಲ್ಲಿ ಇದೆಯೋ ಗೊತ್ತಿಲ್ಲ ನನಗೆ, ತಾವರೆಗೆ ಅಷ್ಟು ಪದಗಳಿವೆ. ಪುಷ್ಕರ ಅಂತ ಹೇಳಿದರೆ ತಾವರೆ ಹಾಗೆ ಕೋಮಲವಾಗಿರುವಂಥವಳು. ಇನ್ನೊಂದು ಪುಷ್ಕರ ಅಂತ ಹೇಳಿದರೆ ಶಿವನಿಗೂ ಪುಷ್ಕರ ಅಂತ ಹೆಸರಿದೆ. ಹಾಗಾಗಿ ಮುಂದಿನ ನಾಮ ಪುಷ್ಕರೇಕ್ಷಣ. ಪುಷ್ಕರ ಈ ಕ್ಷಣ ಶಿವನನ್ನ ವೀಕ್ಷಿಸ್ತಾ ಇರ್ತಾಳಂತೆ. ಇನ್ನೊಂದು ಪುಷ್ಕರ ಅಂದರೆ ತಾವರೆಯ ಹಾಗೆ ಈ ಕ್ಷಣ ಅವಳ ದೃಷ್ಟಿ ಇರುವಂಥವಳು ಪುಷ್ಕರೇಕ್ಷಣ. ಹಾಗೆ ಹೀಗೆ ಹೇಳಿದಾಗ ಪುಷ್ಟಿಯನ್ನು ಕೊಡುವಂಥವಳು ಕೂಡ ಪುಷ್ಕರ ಅಂತ ಹೆಸರಿದೆ.
ಆಮೇಲೆ ಪರಂಜ್ಯೋತಿ ಪರಂಧಾಮ ಪರಮಾಣು ಪರಾತ್ಪರ. ಪರಂಜ್ಯೋತಿ ಯಾವ ಥರದ ಜ್ಯೋತಿ ಇದು, ಯಾವ ಥರದ ಬೆಳಕು ಇದು? ಪರಮವಾದದ್ದು. ಇನ್ನು ಇದಕ್ಕಿಂತ ಜಾಸ್ತಿ ಪ್ರಕಾಶವಿರುವ ಬೆಳಕಿರುವ ದೀಪ ಆಗಲಿ ಬೆಳಕು ಇನ್ನು ಇಲ್ಲವೇ ಇಲ್ಲ. ಇದಕ್ಕಿಂತ ಕಾಂತಿ ಇರುವಂತಹ ಪ್ರಕಾಶ ಇಲ್ಲ. ಇದು ಪರಮಜ್ಯೋತಿ, ಪರಂಜ್ಯೋತಿ. ಪರಂಧಾಮ, ಆ ಧಾಮ, ಅವಳಿರುವಂತಹ ಜಾಗ ಹೇಗಿದೆ ಇದು? ಪರಂಧಾಮ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅಂತ ಹೇಳ್ತಾನೆ ಭಗವಂತ ಪುರುಷೋತ್ತಮ ಯೋಗದಲ್ಲಿ. ಯದ್ಗತ್ವ, ಒಂದು ಸಲ ಅಲ್ಲಿ ಹೋದ್ಯೋ ಅರ್ಜುನ ನೀನು, ಮತ್ತೆ ರಿಟರ್ನ್ ಟಿಕೆಟ್ ಇಲ್ಲ ನಿನಗೆ. ನಮಗೆಲ್ಲ ಈಗ ರಿಟರ್ನ್ ಟಿಕೆಟ್ ಜೊತೆಯೇ ಬಂದಿದ್ದೇವೆ, ಬಂದೆವು ವಿತ್ ರಿಟರ್ನ್ ಟಿಕೆಟ್, ಹೋಗೋದಂತೂ ಗ್ಯಾರಂಟಿ. ಅಲ್ಲಿಗೊಂದ್ಸಲ ತಲುಪಿದ್ವೋ ಅಲ್ಲಿಂದ ಮತ್ತೆ ನಮಗೆ ರಿಟರ್ನ್ ಇಲ್ಲ, ಮತ್ತೆ ಪುನರಪಿ ಜನನಂ ಇಲ್ಲ ನಮಗೆ. ಅಂತಹ ಧಾಮ ಪರಂಧಾಮ. ಪರಮಾಣು, ಪರಮ ಅಣು. ಅಣು ಅಂತ ಹೇಳಿದ್ರೆ ಅತಿ ಸೂಕ್ಷ್ಮವಾದದ್ದು, ಇನ್ನು ಅದಕ್ಕಿಂತ ಸೂಕ್ಷ್ಮವಾದದ್ದು ಇನ್ನೇನು ಇಲ್ಲ. ಪರಮ ಅಣು, ಪರಮ ಅಣು. ಅಣೋರಣೀಯಾನ್ ಮಹತೋ ಮಹಿಯಾನ್. ಅಣುವಿನಲ್ಲಿ ಅತೀ ಸಣ್ಣದು, ಮಹತೋ ಮಹಿಯಾನ್, ಮಹತ್ತರವಾದದಲ್ಲಿ ಅತಿ ಮಹತ್ತರವಾದದ್ದು, ಎರಡು ಅವಳೇ. ಪರಾತ್ ಪರ. ಪರ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು, ಶ್ರೇಷ್ಠವಾದದ್ರಲ್ಲಿ ಶ್ರೇಷ್ಠವಾದದ್ದು, ಅದು ಪರಾತ್ ಪರ. ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ. ಪಾಶಹಸ್ತ ಇದು ನಾವು ನೋಡಿದ್ದೇವೆ ಚತುರ್ಭುಜಗಳಲ್ಲಿ, ಒಂದು ಕೈಯಲ್ಲಿ ಅವಳು ಪಾಶವನ್ನು ಹಿಡ್ಕೊಂಡಿದ್ದಾಳೆ. ಯಾಕೆ ಬೇಕು ಪಾಶ? ನಮ್ಮನ್ನು ಹಿಡಿದು ಎಳಿಬೇಕು ತಾನೆ, ಇಲ್ಲದ್ರೆ ಎಲ್ಲೆಲ್ಲೆಲ್ಲ ಓಡಾಡ್ಬಿಡ್ತೀವಿ ನಾವು. ಆ ಥರದ ಪಾಶವನ್ನು ಹಾಕಿ, ರೋಪ್ ಹಾಕಿ ಹಿಡಿದು ಬರ್ತೀಯಾ ಇಲ್ವಾ? ಹೇಗೆ? ಸ್ವಲ್ಪ ದುಃಖ ಕೊಡೋದು, ಸ್ವಲ್ಪ ಕಷ್ಟ ಕೊಡೋದು, ಸ್ವಲ್ಪ ದೌರ್ಭಾಗ್ಯಗಳನ್ನು ಕೊಡೋದು. ಕೊಟ್ಟಾಗ ನಮಗೆ ನೆನಪಾಗತ್ತೆ, ಸಂಕಟ ಬಂದಾಗ ವೆಂಕಟರಮಣ, ಇಲ್ಲದಿದ್ದರೆ ನಾನೇ. ಸುಖ ಇದ್ದಾಗ ನಾನು, ನನ್ನಿಂದಾಗಿ. ದುಃಖ ಬಂದಾಗ ಮಾತ್ರ ವೆಂಕಟರಮಣನ ನೆನಪು ನಮಗೆ. ಹಾಗೆ ಇಲ್ಲಿ ಪಾಶಹಸ್ತ ಪಾಶಹಂತ್ರಿ, ನಮಗೆ ಇರುವಂತಹ ಪಾಶ, ನಮಗೆ ಇರುವಂತಹ ಬಂಧನ, ಗಂಡ ಹೆಂಡತಿ ಮಕ್ಕಳು, ಮನೆ ತೋಟ, ಆಸ್ತಿ ಪಾಸ್ತಿಗಳು, ಚಿನ್ನ, ಬ್ಯಾಂಕಲ್ಲಿರುವ ಬ್ಯಾಲೆನ್ಸು, ಆಮೇಲೆ ಅಷ್ಟೇಯಾ ನನ್ನ ಹೆಸರು, ನನ್ನ ಯಶಸ್ಸು, ಎಷ್ಟು ಬಂಧ ಇದೆ ನಮಗೆ ನೋಡಿ. ಇದೆಲ್ಲವನ್ನು ನಾಶ ಮಾಡುವಂಥವಳು ಪಾಶಹಂತ್ರಿ, ಪರಮಂತ್ರ ವಿಭೇದಿನಿ. ಇಲ್ಲಿ ಪರಮಂತ್ರ ಅಂತ ಹೇಳಿದರೆ, ಈ ಮಂತ್ರಗಳನ್ನು ಕೆಲವೊಂದು ಬಾರಿ ಕೆಲವರು ನಕಾರಾತ್ಮಕವಾದ ಭಾವನೆಗೆ ಬೇಕಾಗಿ ಉಪಯೋಗಿಸ್ತಾರೆ. ನಕಾರಾತ್ಮಕವಾದ ಪರಿಸ್ಥಿತಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ನೋಡಿ, ಇದಕ್ಕೋಸ್ಕರ ಉಪಯೋಗಿಸ್ತಾರೆ. ಅಂಥದ್ದನ್ನು ಯಾರಾದರೂ ಮಾಡ್ತಾ ಇದ್ದರೆ, ನಮ್ಮ ಮೇಲೆ ಮಾಡಿದರೆ ಅದನ್ನು ನಾಶ ಮಾಡುವಂಥವಳು ವಿಭೇದಿನಿ, ಪರಮಂತ್ರ ವಿಭೇದಿನಿ. ಯಾರೇ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಅದು ನಮಗೆ ತಟ್ಟದ ಹಾಗೆ ನಮ್ಮ ರಕ್ಷಣೆಯನ್ನು ಮಾಡುವಂಥವಳು ಪರಮಂತ್ರ ವಿಭೇದಿನಿ. ಮೂರ್ತ ಅಮೂರ್ತ ನಿತ್ಯ ತೃಪ್ತ ಮುನಿ ಮಾನಸ ಹಂಸಿಕ. ಮೂರ್ತ ಅಮೂರ್ತ. ಮೂರ್ತ ಅಂತೇಳಿದರೆ ಮೂರ್ತಿ ರೂಪದಲ್ಲಿ ಇರುವಂಥವಳು, ಅಂದರೆ ಒಂದು ಮನುಷ್ಯನ ಆಕಾರದಲ್ಲಿ ಇರುವಂಥವಳು. ನಾವಿಲ್ವ ಈಗ? ಅದು ಅವಳೇ. ಅಮೂರ್ತ, ಕಾಣದೇ ಇರುವಂಥವಳು. ಮೂರ್ತಿ ರೂಪದಲ್ಲಿ ಇಲ್ಲ ಅವಳು, ಕಾಣದೇ ಇರುವಂಥವಳು. ನಾವೀಗ ಪಂಚಭೂತಗಳನ್ನು ನೋಡಿದರೆ ಆಕಾಶ, ವಾಯು. ಆಕಾಶ ಅಂತ ಹೇಳಿದ್ರು ನೀಲಿ ಆಕಾಶ ಅಲ್ಲ, ಆಕಾಶ ಅಂತ ಹೇಳಿದ್ರು ಹೀಗಿರುವಂಥದ್ದು ಕಾಣಿಸತ್ತ ನಮಗೆ. ಕಾಣಿಸೋಕೆ ಏನಾದರೂ ಇದೆಯಾ ಅದರಲ್ಲಿ? ವಾಯು, ಗಾಳಿ ಕಾಣಿಸತ್ತ ನಮಗೆ? ಇದೆರಡು ಕಾಣೋದಿಲ್ಲ, ಇದು ಅಮೂರ್ತ. ಆಮೇಲೆ ಬರುವಂಥದ್ದು ಅಗ್ನಿ, ಜಲ, ಪೃಥ್ವಿ. ಬೆಂಕಿ ಕಾಣಿಸುತ್ತೆ, ನೀರು ಕಾಣಿಸುತ್ತೆ, ಭೂಮಿ ಕಾಣಿಸುತ್ತೆ. ಈ ಪಂಚಭೂತಗಳಲ್ಲಿ ಎರಡು ಕಾಣಿಸೋದಿಲ್ಲ, ಮೂರು ಕಾಣಿಸುತ್ತೆ. ಆ ಕಾಣಿಸುವಂಥದ್ದು ಅವಳೇ, ಕಾಣಿಸದೇ ಇರುವಂಥದ್ದು ಕೂಡ ಅವಳೇ. ವ್ಯಕ್ತವಾಗಿರುವವಳು ಅವಳೇ, ಅವ್ಯಕ್ತವಾಗಿರುವವಳು ಕೂಡ ಅವಳೇ. ಇದು ಮೂರ್ತ ಅಮೂರ್ತ. ಅನಿತ್ಯ ತೃಪ್ತ. ನಿತ್ಯ ತೃಪ್ತ ಅಂತ ಒಂದ್ಸಲ ನೋಡಿದೆವು, ಈಗ ಅನಿತ್ಯ ತೃಪ್ತ ಅಂದರೆ ಇಲ್ಲಿ ಅನಿತ್ಯ ಅಂತ ಹೇಳಿದ್ರೆ ನಿತ್ಯ ಅಲ್ಲದೇ ಇರುವಂಥದ್ದು,
ನಾವೀಗ ಅವಳಿಗೆ ನೈವೇದ್ಯವಾಗಿ ಏನೋ ಪಾಯಸವೋ ಏನೋ ಮಾಡಿ ಕೊಡ್ತೇವೆ. ಅದು ನಿತ್ಯವಾ? ಅನಿತ್ಯ ಅಲ್ವಾ? ಇವತ್ತಿರತ್ತೆ, ನಾಳೆಗೆ ಅದನ್ನು ಇಟ್ಟರೆ ಅವಳಿಗೆ ಇಡ್ತೀವ ನಾವು ತಿಂತೀವ? ಹಾಳಾಗಿ ಹೋಗುತ್ತೆ ಅದು, ಅಲ್ವೇ? ಹಾಗಾದರೆ ಅದು ನಿತ್ಯ ಅಲ್ಲ. ಆದರೆ ಆ ಥರದ ಅನಿತ್ಯ ವಸ್ತುವನ್ನು ಅವಳಿಗೆ ಸಮರ್ಪಣೆ ಮಾಡಿದರೂ ಕೂಡ ತೃಪ್ತಳಾಗಿರ್ತಾಳಂತೆ ಅವಳು. ಎಷ್ಟು ಅದ್ಭುತವಾಗಿದೆ ನೋಡಿ. ಅನಿತ್ಯವಾದ ವಸ್ತು, ನಾಶವಾಗಿ ಹೋಗುವಂತಹ ವಸ್ತು, ಅದನ್ನು ಅವಳಿಗೆ ಸಮರ್ಪಣೆ ಮಾಡಿದ್ರೂ ಕೂಡ ಅವಳು ನಮ್ಮ ಮೇಲೆ ತೃಪ್ತಿಯಿಂದ ನಮಗೆ ಕರುಣಿಸ್ತಾಳಂತೆ. ಅನಿತ್ಯ ತೃಪ್ತ ಮುನಿ ಮಾನಸ ಹಂಸಿಕ. ಮುನಿಗಳ ಮನಸ್ಸಿನಲ್ಲಿ ಹಂಸವಾಗಿರ್ತಾಳೆ. ಹಂಸದ ಬಗ್ಗೆ ಹಲವಾರು ಬಾರಿ ನಾವು ನೋಡಿದೆವು, ಏನು ಗುಣಗಳಿದೆ ಹಂಸದಲ್ಲಿ ಅಂಥೇಳಿ. ಅದೆಲ್ಲ ರೂಪದಲ್ಲಿ ಇವಳೇ ಮುನಿ ಮಾನಸ, ಮುನಿಗಳ ಮನಸ್ಸಿನಲ್ಲಿ ಇರ್ತಾಳೆ. ಸತ್ಯವ್ರತ, ಸತ್ಯರೂಪ, ಸರ್ವಾಂತರ್ಯಾಮಿನಿ ಸತಿ. ಸತ್ಯವ್ರತ, ಸತ್ಯವನ್ನೇ ಹೇಳುವಂಥದ್ದು. ಇದು ಒಂದು ವ್ರತ. ಏನದು ಸತ್ಯ ಅವಳದು? ನಮ್ಮನ್ನೆಲ್ಲರನ್ನು ಕಾಪಾಡುವಂಥ ಒಂದು ವ್ರತ. ಇದು ಅವಳಿಗೆ ಸತ್ಯವ್ರತ. ಯಾರೇ ಆಗಿರಲಿ, ಸ್ವಲ್ಪ ಅವಳ ಪ್ರಾರ್ಥನೆ ಮಾಡಿದರೆ ಅವಳೊಂದು ವ್ರತ ದೀಕ್ಷೆ ತಗೊಂಡಿದ್ದಾಳಂತೆ, ಅವರನ್ನು ನಾನು ಕಾಪಾಡ್ತೇನೆ. ಅದು ಸತ್ಯವ್ರತ. ಸತ್ಯರೂಪ, ಸತ್ಯ. ಸತ್ಯ ಅಂತ ಹೇಳಿದರೆ ಏನು? ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ, ಪರಬ್ರಹ್ಮವೇ ಸತ್ಯ. ಅದಕ್ಕೆ ಬ್ರಹ್ಮ ಸತ್ಯ ಅಂತ ಹೇಳಿದ್ರು ಆದಿಶಂಕರಾಚಾರ್ಯರು. ಆ ಬ್ರಹ್ಮವೇ ಅವಳು. ಸರ್ವಾಂತರ್ಯಾಮಿನಿ, ಸರ್ವಾಂತರ್ಯಾಮಿನಿ ಅಂತ ಹೇಳೋದು ಒಂದು ಹೆಸರು. ಸರ್ವ ಅಂತರ್ಯಾಮಿನಿ, ಎಲ್ಲರಲ್ಲಿಯೂ ಒಳಗಡೆ ಇರುವಂಥವಳು. ಸರ್ವ ಅಂತರ್ಯಾಮಿಯಾಗಿ ಇರುವಂಥವಳು. ಹೊರಗೆಯೂ ಅವಳೇ, ಒಳಗೆಯೂ ಅವಳೇ. ಸತಿ, ದಕ್ಷನ ಮಗಳಾಗಿ ದಾಕ್ಷಾಯಣಿ ಅಥವಾ ಸತಿ ಅಂತ ಹೇಳುವ ಹೆಸರಿನಲ್ಲಿ ಇದ್ದವಳು ಕೂಡ ಅವಳೇ. ಬ್ರಹ್ಮಾಣಿ ಬ್ರಹ್ಮ ಜನನಿ ಬಹುರೂಪಾಬುಧಾರ್ಚಿತ. ಬ್ರಹ್ಮಾಣಿ, ಬ್ರಹ್ಮನ ಶಕ್ತಿ, ಬ್ರಹ್ಮನ ಶಕ್ತಿಯಾಗಿರುವವಳು ಅವಳೇ. ಬ್ರಹ್ಮ, ಬ್ರಹ್ಮ ಜನನಿ. ಇದರಲ್ಲಿ ಬ್ರಹ್ಮ ಅಂತ ಹೇಳೋದು ಒಂದು ಹೆಸರು, ಜನನಿ ಅಂತ ಹೇಳೋದು ಇನ್ನೊಂದು ಹೆಸರು. ಬ್ರಹ್ಮ, ಪರಬ್ರಹ್ಮ ಅವಳೇ. ಜನನಿ ಅಂದರೆ ಮಾತಾ, ತಾಯಿ, ತಾಯಿ ಅವಳೇ. ಬಹುರೂಪ, ಎಷ್ಟು ರೂಪದಲ್ಲಿದ್ದಾಳೆ ನೋಡಿ ಅವಳು. ಈಗ ನಮ್ಮಲ್ಲಿ ನಾವೇ ಕಾಣುವಾಗ ಇಷ್ಟೊಂದು ಜನ ಇದ್ದೇವೆ, ಇದೆಲ್ಲವೂ ಅವಳೇ. ನಾವಿಷ್ಟು ಜನವೇ ಅವಳಾದರೆ ಎಲ್ಲ ಪ್ರಪಂಚದಲ್ಲಿ ಇರುವಂಥದ್ದು ಎಲ್ಲವೂ ಅವಳೇ ಅಂತ ಹೇಳಿದರೆ ಎಷ್ಟು ರೂಪಗಳಿವೆ. ಬಹುರೂಪ, ಬುಧಾರ್ಚಿತ. ಬುಧ ಜನರು, ಬುದ್ಧಿ ಇರುವಂಥವರು ಕೂಡ ಇರುವಂಥವರು ಅವಳ ಅರ್ಚನೆಯನ್ನು ಮಾಡ್ತಾರೆ. ಬುದ್ಧಿ ಇಲ್ಲದವರು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆದರೆ ಬುಧ ಅಂತ ಹೇಳಿದರೆ ಇಲ್ಲಿ ಆ ಜ್ಞಾನ ಇರುವಂಥವರು ಅವಳ ಅರ್ಚನೆಯನ್ನು ಮಾಡ್ತಾರೆ. ಪ್ರಸವಿತ್ರಿ ಪ್ರಚಂಡಾಜ್ಞಾ ಪ್ರತಿಷ್ಠಾ ಪ್ರಕಟಾಕೃತಿ. ಪ್ರಸವಿತ್ರಿ, ಪ್ರಸವ, ಇದು ನಮಗೆಲ್ಲ ಗೊತ್ತಿದೆ, ಹೆರುವಂಥದ್ದು, ಡೆಲಿವರಿ. ಪ್ರಸವಿತ್ರಿ, ಏನನ್ನ ಪ್ರಸವ ಮಾಡಿದ್ಲಂತೆ ಅವಳು? ಇಡೀ ಬ್ರಹ್ಮಾಂಡ. ಅದಕ್ಕೆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಏದು ಒಂದು ಬ್ರಹ್ಮಾಂಡವ? ಹಲವಾರು ಬ್ರಹ್ಮಾಂಡಗಳಿವೆ ಅಂತೆ, ಅನೇಕ ಕೋಟಿ ಬ್ರಹ್ಮಾಂಡ. ಎಲ್ಲದಕ್ಕೂ ಅವಳು ಜನನಿ ಅಂತ ಹೇಳಿದರೆ ಅವಳು ತಾನೇ ಅದನ್ನು ಪ್ರಸವಿಸಿದ್ದು, ಅಂದರೆ ಸೃಷ್ಟಿ ಮಾಡಿದ್ದು. ಇಲ್ಲಿ ಪ್ರಸವ ಅಂತ ಹೇಳಿದರೆ ಸೃಷ್ಟಿ. ಪ್ರಚಂಡ, ಈಗ ತಾನೇ ಹೇಳಿದೆ. ಚಂಡ, ಚಂಡ ಅಂತ ಹೇಳಿದರೆ ತೀಕ್ಷ್ಣವಾದದ್ದು. ಪ್ರಚಂಡ ಅಂತ ಹೇಳಿದರೆ ಅತಿ ತೀಕ್ಷ್ಣವಾದದ್ದು. ನಾವು ಹೇಳೋದಿಲ್ಲ, ರಾಜಕಾರಣಿಗಳು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ, 1,00,000 5,00,000 ಪ್ರಚಂಡ ಬಹುಮತ. ಏನು ಪ್ರಚಂಡ ಅಂತ ಹೇಳಿದರೆ ಅತೀ ತೀಕ್ಷ್ಣವಾದದ್ದು. ಹಾಗೆ ಅವಳು ಪ್ರಚಂಡ. ಆಜ್ಞಾ, ಎಲ್ಲರಿಗೂ ಆಜ್ಞೆಯನ್ನು ಕೊಡುವಂಥವಳು ಅವಳೇ. ತೇನ ವಿನ ತೃಣಮಪಿ ನಾಚಲತಿ. ನಿನ್ನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡೋದಿಲ್ಲ. ಇದು ನಮ್ಮ ವೇದದಲ್ಲಿ ಹೇಳಿರುವಂಥದ್ದು. ನಾವೇನೋ ನಾನು ಮಾಡ್ತೇನೆ ಅಂತ ಹೇಳ್ತೀವಲ್ಲ, ನಾನಾ? ಹೌದು, ನಾನೇ. ಆದರೆ ಯಾರದು ನಾನು? ಈ ದೇಹ ನಾನು ಅಂದರೆ ನಾನಲ್ಲ. ಆ ಪರಮಾತ್ಮ, ಆತ್ಮ ಪರಮಾತ್ಮ ಮಾಡುವಂಥದ್ದು. ಹಾಗಾಗಿ ನಾವೆಲ್ಲರೂ ಒಂದು ಉಪಕರಣ ಮಾತ್ರ. ಉಪಕರಣವನ್ನು ಚಾಲನೆ ಮಾಡುವಂಥದ್ದು ಅವಳೇ. ಆಜ್ಞಾ, ತನ್ನ ಆಜ್ಞೆಯಿಂದ. ಪ್ರತಿಷ್ಠಾ, ಪ್ರತಿಷ್ಠೆ ಇರುವಂಥವಳು. ನಮಗೆ ಅಥವಾ ಭಕ್ತರಿಗೆ ಪ್ರತಿಷ್ಠೆಯನ್ನು ಕೊಡುವಂಥವಳು. ಅಥವಾ ಇನ್ನೊಂದು ವಿಧದಲ್ಲಿ ಹೇಳೋದಿದ್ರೆ ಪ್ರತಿಷ್ಠಾ ಅಂತೇಳಿದರೆ ಒಂದು ಆಧಾರವಾಗಿರುವಂಥವಳು.
ಪ್ರಕಟ ಆಕೃತಿ. ಪ್ರಕಟಾಕೃತಿ, ಅವಳ ಆಕೃತಿ ಪ್ರಕಟವಾಗಿದೆ. ಎಲ್ಲಿದೆ? ನಾವು ಒಂದ್ಸಲ ನೋಡ್ಬೋದಿತ್ತಲ್ಲ. ಇಡೀ ಪ್ರಪಂಚವೇ ಅವಳ ಪ್ರಕಟವಾಗಿರುವ ಆಕೃತಿ. ಅವ್ಯಕ್ತವಾಗಿದ್ದಾಳೆ, ವ್ಯಕ್ತವೂ ಆಗಿದ್ದಾಳೆ ಅವಳು. ಪ್ರಕಟ ಆಕೃತಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕಾಣಬರುವಂಥದ್ದು, ಆಕೃತಿಯಾಗಿರುವಂಥದ್ದು ನಮ್ಮ ವಿಶ್ವ. ವಿಶ್ವಂ ವಿಷ್ಣುರ್ ವಷಟ್ಕಾರೋ, ಮೊದಲಿನ ವಿಷ್ಣು ಸಹಸ್ರನಾಮದ ಮೊದಲನೆಯದ್ದು ವಿಶ್ವಂ. ಇಡೀ ವಿಶ್ವವೇ ನೀನು. ಅದೇ ಇಲ್ಲಿರುವಂಥದ್ದು ಪ್ರಕಟಾಕೃತಿ. ಹಾಗೆ ಹಲವಾರು ನಾಮಗಳಲ್ಲಿ ನೋಡಿದಾಗ ಎಲ್ಲವೂ ನೀನೇ. ಚರ ಇರ್ಬೋದು, ಅಚರ ಇರ್ಬೋದು, ಪರ ಇರ್ಬೋದು, ಅಪರ ಇರ್ಬೋದು, ವ್ಯಕ್ತ ಅವ್ಯಕ್ತ ಇರ್ಬೋದು, ಎಲ್ಲವೂ ನೀನೇ ಅಂತ ಹೇಳುವ ಸುಂದರವಾದ ಶಬ್ದಗಳ ಅಥವಾ ಪದಗಳ ಮೂಲಕ ಅವಳ ಅದ್ಭುತವಾದ ವರ್ಣನೆಯನ್ನು ಮಾಡಿ ನಮಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಇದರ ಪಠಣವನ್ನು ಮಾಡಿದಾಗ ಸ್ವಲ್ಪವಾದರೂ ಇಷ್ಟವಾದ ನಾಮಗಳಲ್ಲಿ ಒಂದು ಚಿಕ್ಕ ಪುಟ್ಟ ಬ್ರೇಕನ್ನು ತಗೊಂಡು, ಓಹೋ ಇವಳು ಹೀಗಿದ್ದಾಳೆ ಅಂತೇಳುವ ಭಾವನೆಯನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಬಂದು ಅಧ್ಯಾತ್ಮ ಪದದಲ್ಲಿ ನಾವೆಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.